ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಅನಲಿಟಿಕಲ್ ಕೆಮಿಸ್ಟ್ರಿ ಆ ಒಂದು ಚಾಪ್ಟರ್ ನಿಂತರ ಥರ್ಮೋ ಅನಲಿಟಿಕಲ್ ಮೆಥಡ್ಸ್ ಅಂತ ಏನಿತ್ತು ನೋಡ್ರಿ, ಅದ್ರ ಬಗ್ಗೆ ನಾನು ನಿಮಗೆ ಹೇಳ್ತಾ ಇದ್ದೆ. ಲೆಟ್ ಅಸ್ ಕಂಟಿನ್ಯೂ ವಿತ್ ದ್ಯಾಟ್ ಒನ್. ನೋಡಿರಿ, ಇಲ್ಲಿ 4 ಥರದ ಡಿಫ್ರೆಂಟ್ ಮೆಥಡ್ಸ್ಗಳಿರ್ತವೆ. ಒಂದು ಥರ್ಮೋಗ್ರಾವಿಮೆಟ್ರಿ ಅಂತಂದು. ಈ ಒಂದು ಕೇಸ್ ಒಳಗಡೆ ನಾವೇನು ಮಾಡ್ತೀವಿ ಅಂದ್ರೆ ವೇಟ್ ಚೇಂಜ್ ಆಸ್ ಎ ಫಂಕ್ಷನ್ ಆಫ್ ಟೆಂಪ್ರೇಚರ್ನ ನಾವು ಮೆಜರ್ಮೆಂಟ್ ಮಾಡ್ತೀವಿ. ಅಂದರೆ ಗ್ರಾಫ್ ಹಾಕೋದು ಹೆಂಗೆ ಹಾಕ್ತೀವಿ ನಾವು? ವೇಟ್ ಚೇಂಜ್ ವರ್ಸಸ್ ಟೆಂಪ್ರೇಚರ್ದು ಗ್ರಾಫ್ ಹಾಕ್ತೀವಿ. ನೆಕ್ಸ್ಟ್ ಡಿಫ್ರೆನ್ಷಿಯಲ್ ಥರ್ಮಲ್ ಅನಾಲಿಸಿಸ್ ಅಂತಂದು. ನೋಡಿರಿ, ಇದರಲ್ಲಿ ಏನು ಮಾಡ್ತೀವಿ ಅಂದ್ರೆ ಟೆಂಪ್ರೇಚರ್ ಟ್ರಾನ್ಸಿಷನ್ ಅಂತಂದು. ಎಕ್ಸಾಂಪಲ್, ಈಗ ನಮಗೆ ಆಕ್ಸಿಡೇಷನ್ ಆಯ್ತು ಅಂತ ಅಂದ್ಕೊಳ್ರಿ, ಅಂಥ ಟೈಮ್ನಲ್ಲಿ ಟೆಂಪ್ರೇಚರ್ ರಿಲೀಸ್ ಆಗುತ್ತೆ, ಕರೆಕ್ಟಾ? ಅದೇ ನಮಗೆ ಮೀನ್ಸ್ ಬೇರೆ ಯಾವುದರ ಪ್ರೊಸೆಸ್ ಆಗ್ತಾ ಇತ್ತು ಅಂತ ಅಂದ್ಕೊಳ್ರಿ, ಎಕ್ಸಾಂಪಲ್ ಡಿಕಾಂಪೋಸಿಷನ್ ಆಗ್ತಾ ಇತ್ತು ಅಂದ್ರೆ ಆವಾಗ ಟೆಂಪ್ರೇಚರ್ ಕನ್ಸ್ಯೂಮ್ ಆಗುತ್ತೆ ರೀ, ಅಂದರೆ ಟೆಂಪ್ರೇಚರ್ ಮೀನ್ಸ್ ಇನ್ಸೈಡ್ ಹೋಗುತ್ತೆ ರೀ ಅದು. ನೆಕ್ಸ್ಟ್ ಡಿಫ್ರೆನ್ಷಿಯಲ್ ಸ್ಕ್ಯಾನಿಂಗ್ ಕ್ಯಾಲೋರಿಮೆಟ್ರಿ. ಕ್ಯಾಲೋರಿಮೆಟ್ರಿ ಒಳಗಡೆ ನಾವೇನು ಮಾಡ್ತೀವಿ ಅಂದ್ರೆ ಟೆಂಪ್ರೇಚರ್ ಮೆಜರ್ಮೆಂಟ್ ಮಾಡೋದಿಲ್ಲ, ಅದ್ರ ಬದಲಿಗೆ ಹೀಟ್ ಟ್ರಾನ್ಸಿಷನ್ಸ್ಗಳನ್ನು ಮೆಜರ್ಮೆಂಟ್ ಮಾಡ್ತೀವಿ ರೀ. ನೆಕ್ಸ್ಟು ಥರ್ಮೋ ಮೆಕ್ಯಾನಿಕಲ್ ಅನಾಲಿಸಿಸ್ ಅಂತಂದು. ಅಂದ್ರೆ ಡೈಮೆನ್ಷನ್ಸ್, ವಿಸ್ಕೋಸಿಟಿ ಚೇಂಜಸ್ ಏನಿರ್ತಾವೆ ನೋಡ್ರಿ, ಅವುಗಳನ್ನು ನಾವು ಇಸ್ ಎ ಫಂಕ್ಷನ್ ಆಫ್ ಟೆಂಪ್ರೇಚರ್ನ ನಾವು ಮೆಜರ್ಮೆಂಟ್ ಮಾಡ್ತೀವಿ. ಎಕ್ಸಾಂಪಲ್, ಈಗ ನಾನು ನಿಮಗೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡ್ರಿ. ಮೀನ್ಸ್ ಇಲ್ಲಿ ಏನಾಗುತ್ತೆ ಅಂದ್ರೆ, ಈಗ ನಾವು ಟೆಂಪ್ರೇಚರ್ ಕೊಟ್ಟಾಗಿದ್ದ ಮೇಲ್ಗಡೆ ಅದ್ರ ಲೆಂತ್ ವೇರಿಯೇಷನ್ ಆಗುತ್ತೆ. ಈಗ ನಾವು ಟೆಂಪ್ರೇಚರ್ ಕೊಟ್ಟಾಗಿದ್ದ ಮೇಲ್ಗಡೆ ಅದ್ರ ವಿಸ್ಕೋಸಿಟಿ ವೇರಿಯೇಷನ್ ಆಗುತ್ತೆ. ಇದನ್ನು ನಾವು ಈಗ ವಿಸ್ಕೋಸಿಟಿ ವರ್ಸಸ್ ಟೆಂಪ್ರೇಚರ್ ಗ್ರಾಫ್ ಹಾಕ್ಬೋದು, ಅಥವಾ ಲೆಂತ್ ವರ್ಸಸ್ ಟೆಂಪ್ರೇಚರ್ದು ಸಹಿತ ಗ್ರಾಫ್ ಹಾಕ್ಬೋದು, ರೈಟ್? ದ್ಯಾಟ್ ಈಸ್ ಕಮ್ಸ್ ಇನ್ ಥರ್ಮೋ ಮೆಕ್ಯಾನಿಕಲ್ ಅನಾಲಿಸಿಸ್ ಅಂತಂದು. ಈಗ ನಾವು ಹಿಂದಿನ ಕ್ಲಾಸ್ ಒಳಗಡೆ ಈಗ ಒಂದು ಥರ್ಮೋ ಅನಲಿಟಿಕಲ್ ಮೆಥಡ್ನ ನಾವು ಆಲ್ರೆಡಿ ಕಲ್ತಿದ್ವಿ. ಅದು ಮೀನ್ಸ್ TGA ಅಂತಂದು, ರೈಟ್? ಥರ್ಮೋಗ್ರಾವಿಮೆಟ್ರಿಕ್ ಅನಾಲಿಸಿಸ್ ಅಂತಂದು. ಈಗ ನಾವೇನು ಮಾಡಿದ್ರೆ ಆಯ್ತಂದ್ರೆ DTA ಅಂತ ಐತೆ ನೋಡ್ರಿ, ಅದನ್ನು ನಾವೀಗ ಕಲ್ತ್ರಾಯ್ತು ಅಂತಂದು. ನೋಡಿರಿ, ಇಲ್ಲಿ ನೋಡ್ಬೋದು ನೀವು ಇಲ್ಲಿ. ಇದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ DTA ಅಂತ ಕರಿತೀವಿ, ಕರೆಕ್ಟಾ? DTA ಅಂದ್ರೆ ಡಿಫ್ರೆನ್ಷಿಯಲ್ ಮೀನ್ಸ್ ಥರ್ಮಲ್ ಅನಾಲಿಸಿಸ್ ಅಂತಂದು, ಡಿಫ್ರೆನ್ಷಿಯಲ್ ಥರ್ಮಲ್ ಅನಾಲಿಸಿಸ್ ಅಂತಂದು. ಇಲ್ಲಿ ಇನ್ಸ್ಟ್ರೂಮೆಂಟ್ ಯಾವ್ದು ಯೂಸ್ ಮಾಡ್ತೀವಿ ಅಂದ್ರೆ DTA ಅಪ್ಯಾರಟಸ್ ಅಂತ ಸಪ್ರೇಟ್ ಆಗಿರ್ತೈತಿ. ಡಿಫ್ರೆನ್ಸ್ ಇನ್ ಟೆಂಪ್ರೇಚರ್ ಬಿಟ್ವೀನ್ ಸಬ್ಸ್ಟೆನ್ಸ್ ಆ್ಯಂಡ್ ರೆಫರೆನ್ಸ್ ಮೆಟೀರಿಯಲ್ ಈಸ್ ಮೆಜರ್ಡ್ ಕಂಟಿನ್ಯೂಸ್ಲಿ ಆಸ್ ಎ ಫಂಕ್ಷನ್ ಆಫ್ ಟೆಂಪ್ರೇಚರ್ ಅಂತಂದು. ನೋಡಿರಿ, ಇಲ್ಲೊಂದು ರೆಫರೆನ್ಸ್ ಮೆಟೀರಿಯಲ್ ಅಂತ ಇರ್ತದೆ ನೋಡಿರಿ. ಈ ಥರ ಒಂದು ಪ್ಯಾನ್ ಇರ್ತೈತಿ ಅಂತ ಅಂದ್ಕೊಳ್ರಿ, ಈ ಕಡೆ ಒಂದು ಪ್ಯಾನ್ ಇರ್ತೈತೆ ರೀ. ನಾವಿಲ್ಲಿ ಮೀನ್ಸ್ ಇಲ್ಲಿ ಕೆಲವೊಂದು ರೆಫರೆನ್ಸ್ ಮೆಟೀರಿಯಲ್ಸ್ಗಳನ್ನು ಯೂಸ್ ಮಾಡ್ತೀವಿ. ದ್ಯಾಟ್ ವಿ ಕ್ಯಾನ್ ಸಿ ದಿಸ್ ಒನ್. ಮೋಸ್ಟ್ ಆಫ್ ದಿ ಟೈಮ್ಸ್ ಸಿಲಿಕಾನ್ ಕಾರ್ಬೈಡ್, ಅಲ್ಯೂಮಿನಾ, ಇವನ್ನ ರೆಫರೆನ್ಸ್ ಮೆಟೀರಿಯಲ್ನ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್, ಅಲ್ಯೂಮಿನಾನ ರೆಫರೆನ್ಸ್ ಮೆಟೀರಿಯಲ್ ಆಗಿ ಯೂಸ್ ಮಾಡ್ತೀವಿ, ಅಥವಾ ಸಿಲಿಕಾನ್ ಕಾರ್ಬೈಡ್ ಅಂತಂದು. ಯಾಕಂದ್ರೆ ಅಲ್ಯೂಮಿನಿಯಾ ಏನಿರ್ತದೆ ನೋಡ್ರಿ, ಮೀನ್ಸ್ ದ್ಯಾಟ್ ಈಸ್ Al2O3. ಅದು ನಾವು ಅದಕ್ಕೆ ಎಷ್ಟೇ ಟೆಂಪ್ರೇಚರ್ ಕೊಟ್ಟರು ಸಹಿತ ಅದು ಯಾವ ಥರ ಇರ್ತೈತಲ್ಲ ಅದೇ ಥರನೇ ಇರ್ತೈತೆ, ಅಂದ್ರೆ ಡಿಕಂಪೋಸ್ ಆಗೋದಿಲ್ಲ, ರೈಟ್? ಈಗ ನೋಡ್ರಿ, ಈಗ ನನ್ನ ಹತ್ರ 2 ಥರದ ಮೆಟೀರಿಯಲ್ಸ್ಗಳಿರ್ತವೆ. ಒಂದು ಶಾಂಪಲ್, ಇನ್ನೊಂದು ರೆಫರೆನ್ಸ್ ಮೆಟೀರಿಯಲ್ ಅಂತಂದು. ರೆಫರೆನ್ಸ್ ಮೆಟೀರಿಯಲ್ನಲ್ಲಿ Al2O3ನ ನಾವು ಹಾಕ್ತೀವಿ, ರೈಟ್? ಅಂದರೆ ಅಲ್ಯೂಮಿನಿಯನ್ನ ಹಾಕ್ತೀವಿ. ಇಲ್ಲಿ ನಮ್ಮ ಶಾಂಪಲ್ನ ಯೂಸ್ ಮಾಡ್ತೀವಿ, ರೈಟ್? ಇಲ್ಲಿ ಶಾಂಪಲ್ನ ಯೂಸ್ ಮಾಡ್ತೀವಿ ನಾವು. ಶಾಂಪಲ್ನ ಯೂಸ್ ಮಾಡಾಗಿದ್ಮೇಲೆ ಇದಕ್ಕೆ ನಾನು 2ಕ್ಕೂ ಟೆಂಪ್ರೇಚರ್ ಕೊಡ್ತಾ ಹೋಗ್ತೀನಿ ರೀ, 2ಕ್ಕೂ ಟೆಂಪ್ರೇಚರ್ ಕೊಡ್ತಾ ಹೋಗ್ತೀನಿ. ನೋಡಿರಿ, ಅಲ್ಯೂಮಿನಿಯಮ್ ಆಕ್ಸೈಡ್ ಏನಿದೆ ನೋಡಿರಿ, ಅಲ್ಯೂಮಿನಿಯಾ ಏನಿದೆಯಲ್ಲ, ಅದು ಅಲ್ಲಿ ಏನೂ ಚೇಂಜಸ್ ಆಗೋದಿಲ್ಲ. ಬಟ್ ಇಲ್ಲಿ ಶಾಂಪಲ್ ಏನಿರ್ತೈತೆ ನೋಡಿರಿ, ಈ ಶಾಂಪಲ್ನಲ್ಲಿ ಒಂದು ಹೀಟ್ ಅಬ್ಸಾರ್ವ್ ಮಾಡ್ಕೋತೈತಿ, ಇಲ್ಲಾಂದ್ರೆ ಹೀಟ್ ಗಿವ್ ಅಪ್ ಮಾಡ್ತೈತಿ. ಅಲ್ಲಿ ಏನು ಡಿಫ್ರೆನ್ಸ್ ಆಗುತ್ತಲ್ಲ ಅದನ್ನ ನಾವು ಇಲ್ಲಿ ಬರಿತೀವಿ ರೀ. ನೋಡಿರಿ, ಇಲ್ಲಿ ನೋಡಿರಿ, ಏನಾಗ್ಲಿದ್ರೆ ಹಾಗೆ ಹೋಗ್ತಾನೆ ಇರ್ತೈತಿ ಇದೆ, ರೈಟ್? ನೋಡಿರಿ, ಮೇಲ್ಗಡೆ ಅಂತ ಕೆಳಗಡೆ ಅಂದ್ರೆ ಹೀಟ್ ಏನಾಗ್ತಾಯಿದೆ ಹೇಳ್ರಿ, ಅದು ಅಬ್ಸಾರ್ಬ್ ಆಗ್ತಾ ಇದೆ ಅಂತಂದು, ರೈಟ್? ನೆಕ್ಸ್ಟು ಈ ಥರ ಆಯ್ತು ಅಂತ ಅಂದ್ಕೊಳ್ರಿ. ಕ್ರಿಸ್ಟಲೈಸೇಷನ್ ಆಯ್ತು ಅಂದ್ರೆ ಹೀಟ್ ಇವಾಲ್ವ್ ಆಗುತ್ತೆ ಅಂತಂದು. ನೆಕ್ಸ್ಟು ಇಲ್ಲಿ ಕೆಳಗಡೆ ಒಂದು ಕರು ಬಂದಿದೆಯಲ್ಲ, ಇಟ್ ಮೀನ್ಸ್ ಇಟ್ ಈಸ್ ಮೆಲ್ಟಿಂಗ್ ಅಂತಂದರೆ ಹೀಟ್ ಅಬ್ಸಾರ್ಬ್ ಆಗ್ತಾ ಇದೆ ಅಂತಂದು. ಆಕ್ಸಿಡೇಷನ್ ಆಯ್ತು ಅಂದರೆ ಹೀಟ್ ರಿಲೀಸ್ ಆಗುತ್ತೆ. ನೆಕ್ಸ್ಟ್ ಡಿಕಂಪೋಸಿಷನ್ ಆಯ್ತು ಅಂದರೆ ಹೀಟ್ ಅಬ್ಸಾರ್ಬ್ ಆಗುತ್ತೆ ಅಂತಂದು. ಅದಕ್ಕೋಸ್ಕರ ನಾವು ಇಲ್ಲಿ ಏನು ಮಾಡ್ತೀವಿ ಅಂದ್ರೆ ΔT ವರ್ಸಸ್ ಟೆಂಪ್ರೇಚರ್ದು ಗ್ರಾಫ್ ಹಾಕ್ತೀವಿ. ಮೇಲ್ಗಡೆ ಇದ್ದದ್ದು ಎಕ್ಸೋಥರ್ಮಿಕ್, ಒಳಗಡೆ ಇದ್ದದ್ದು ಎಂಡೋಥರ್ಮಿಕ್ ಅಂತಂದು, ರೈಟ್? ಲೆಟ್ ಅಸ್ ಕನ್ಸಿಡರ್ ಅದರ್ ಒನ್. ಇಲ್ಲಿ ರೆಫರೆನ್ಸ್ ಸಬ್ಸ್ಟೆನ್ಸಸ್ನ ಯಾವ್ದು ಯೂಸ್ ಮಾಡ್ತೀವಿ ಹೇಳ್ರಿ, ನಾವಿಲ್ಲಿ ಅಲ್ಯೂಮಿನಿಯಾನ ಯೂಸ್ ಮಾಡ್ತೀವಿ, ಇಲ್ಲಾಂದರೆ ಸಿಲಿಕಾನ್ ಕಾರ್ಬೈಡ್, ಗ್ಲಾಸ್ ಬೀಡ್ಸ್, ಇವುಗಳನ್ನು ಯೂಸ್ ಮಾಡ್ತೀವಿ. ಇವನ್ನ ಯಾಕೆ ಯೂಸ್ ಮಾಡಬೇಕು? ಅಲ್ಯೂಮಿನಿಯಾ ಯೂಸ್ ಮಾಡಿದ್ವಿ ಅಂತ ಅಂದ್ಕೊಂಡ್ರೆ ಅದು ಹೈ ಟೆಂಪ್ರೇಚರ್ನು ಸಹಿತ ಸಸ್ಟೈನ್ ಮಾಡ್ಕೊಳ್ಳೋ ಅಷ್ಟು ಕೆಪಾಸಿಟಿ ಇದಕ್ಕಿದೆ ಅಂತಂದು. ನೆಕ್ಸ್ಟ್ ಇನ್ಸ್ಟ್ರೂಮೆಂಟ್ ಯಾವುದು ಅಂದರೆ ಡಿಫ್ರೆನ್ಷಿಯಲ್ ಸ್ಕ್ಯಾನಿಂಗ್ ಕ್ಯಾಲೋರಿಮೆಟ್ರಿ ಅಂತಂದು. ನೋಡಿರಿ, ಒಂದು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ಅದೇನಂದರೆ ಕ್ಯಾಲೋರಿಮೆಟ್ರಿನ ನಾವು ಯಾವುದಕ್ಕೆ ಯೂಸ್ ಮಾಡ್ತೀವಿ ಅಂತಂದು, ರೈಟ್? ಯಾವುದಕ್ಕೆ ಯೂಸ್ ಮಾಡ್ತೀವಿ ನಾವು ಕ್ಯಾಲೋರಿಮೆಟ್ರಿನ? ನೋಡಿರಿ, ಕ್ಯಾಲೋರಿಮೆಟ್ರಿನ ನಾವು ಯಾವುದಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಹೀಟ್ ಚೇಂಜ್
ಮೆಜರ್ಮೆಂಟ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತೀವಿ. ನೀವೆಲ್ಲ ಕಾಪರ್ ಕ್ಯಾಲರಿಮೆಟ್ರಿನ ನೋಡಿರ್ತೀರಿ ಮತ್ತು ಅದನ್ನ ಲ್ಯಾಬ್ನಲ್ಲಿ ಸಹಿತ ಯೂಸ್ ಮಾಡಿರ್ತೀರಿ. ಈಗ ಇಲ್ಲಿ ಯೂಸ್ ಮಾಡೋವಂಥ ಇನ್ಸ್ಟ್ರೂಮೆಂಟ್ ಯಾವುದು ಅಂದ್ರೆ DSC ಇನ್ಸ್ಟ್ರೂಮೆಂಟ್ ಅಂತ, ಅಂದರೆ ಡಿಫ್ರೆನ್ಷಿಯಲ್ ಸ್ಕ್ಯಾನಿಂಗ್ ಕ್ಯಾಲರಿಮೆಟ್ರಿ ಅಂತ ಒಂದು ಇನ್ಸ್ಟ್ರೂಮೆಂಟ್ ಇದೆ ರೀ, ಅದನ್ನ ಯೂಸ್ ಮಾಡ್ತೀವಿ. ಇಲ್ಲಿ ಡಿಫ್ರೆನ್ಸ್ ಇನ್ ಎನರ್ಜಿ, ದಟ್ ಈಸ್ ಹೀಟ್ ಫ್ಲೋ ಆರ್ ಹೀಟ್ ಆ್ಯಡೆಡ್ ಆರ್ ಮೆಜರ್ಡ್ ವರ್ಸಸ್ ಟೆಂಪ್ರೇಚರ್ ಈಸ್ ಮೆಜರ್ಡ್ ವರ್ಸಸ್ ಟೆಂಪ್ರೇಚರ್ ಈಸ್ ಮಾನಿಟರ್ಡ್ ಫಾರ್ ದಿ ಐಸೋಥರ್ಮಲ್ ಪ್ರೋಸೆಸ್ ಅಂತಂದೆ. ನೋಡಿರಿ ಇಲ್ಲಿ ತೋರಿಸ್ತೀನಿ ನಾನು ನಿಮಗೆ. ನೋಡಿರಿ ಇದಕ್ಕಿಂತ ಮೊದಲಿಗೆ ಏನು ಮಾಡ್ತಿದ್ವಿ ನಾವು, ಜಸ್ಟ್ ಟೆಂಪ್ರೇಚರ್ನಷ್ಟೇ ಮೆಜರ್ಮೆಂಟ್ ಮಾಡ್ತಿದ್ವಿ. ಬಟ್ ಇಲ್ಲಿ ಹಂಗೆ ಮಾಡಲ್ಲ, ಒಂದು ಸ್ಟೆಪ್ ಮುಂದ್ಗಡೆ ಹೋಗ್ಬಿಟ್ಟು ಏನು ಮಾಡ್ತೀವಿ ಅಂದರೆ ಹೀಟ್ ಚೇಂಜ್ನ ಮೆಜರ್ಮೆಂಟ್ ಮಾಡ್ತೀವಿ, ರೈಟ್. ನೋಡಿರಿ ಇಲ್ಲಿ ಏನು ಮಾಡ್ತೀವಿ ಅಂದ್ರೆ ಟೆಂಪ್ರೇಚರ್ ಆಫ್ ದಿ ಶಾಂಪಲ್ ಆ್ಯಂಡ್ ರೆಫರೆನ್ಸಸ್ ಆರ್ ಕಂಟ್ರೋಲ್ಡ್ ಇಟ್ is same value, then amount of heat which is added to one substance in excess to that of added to that of the other substances are measured ಅಂತಂದು. ನೋಡಿರಿ ಇಲ್ಲಿ ಈಗ ಒಂದು ಕ್ವಶನ್ ಬರುತ್ತೆ, ಅದೇನಂದ್ರೆ ಸೊ ಈಗ DSC ಮೀನ್ಸ್ ದಟ್ ಈಸ್ DTA ಮೀನ್ಸ್ ಡಿಫ್ರೆನ್ಷಿಯಲ್ ಥರ್ಮಲ್ ಅನಾಲಿಸಿಸ್. ನೆಕ್ಸ್ಟ್ DSC ಡಿಫ್ರೆನ್ಷಿಯಲ್ ಸ್ಕ್ಯಾನಿಂಗ್ ಕ್ಯಾಲೋರಿಮೆಟ್ರಿ, ಇವು ಎರಡಕ್ಕೂ ಏನು ಡಿಫ್ರೆನ್ಸ್ ಅಂತಂದು. ನೋಡಿರಿ ಇಲ್ಲಿ ಏನು ಮಾಡ್ತಾ ಇದ್ವಿ ಅಂದ್ರೆ ಮೀನ್ಸ್ ಡಿಫ್ರೆನ್ಷಿಯಲ್ ಥರ್ಮಲ್ ಅನಾಲಿಸಿಸ್ ಒಳಗಡೆ ಶಾಂಪಲ್ನ ನಾವು ಫಿಕ್ಸ್ಡ್ ಆಗಿರೋ ಅಂಥದ್ದನ್ನ ಯೂಸ್ ಮಾಡ್ತಿದ್ವಿ, ಕರೆಕ್ಟಾ. ಎರಡಕ್ಕೂ ಹೀಟ್ ಅಂದರೆ ಟೆಂಪ್ರೇಚರ್ ಕೊಡ್ತಾ ಹೋಗ್ತಿದ್ವಿ ರೀ. ಬಟ್ ಇಲ್ಲಿ DSC ಒಳಗಡೆ ಹಂಗಿಲ್ಲ, ನಾವು ಟೆಂಪ್ರೇಚರ್ನ ಒಂದು ವ್ಯಾಲ್ಯೂಗೆ ಫಿಕ್ಸ್ ಮಾಡ್ಕೋತೀವಿ. ನಾವು ಒಂದು ವ್ಯಾಲ್ಯೂಗೆ ಫಿಕ್ಸ್ ಮಾಡ್ಕೊಂಡು ಅದರ ಆಗಿದ ಮೇಲ್ಗಡೆ ಹೀಟ್ ಕೊಡ್ತೀವಿ ರೀ, ನಾವು ಹೀಟ್ ಕೊಡ್ತೀವಿ. ಅವಾಗ ಏನು ಚೇಂಜಸ್ ಆಗುತ್ತೆ ನೋಡಿರಿ, ಏನು ಚೇಂಜಸ್ ಆಗುತ್ತಲ್ಲ ಅಂದ್ರೆ ರೆಫರೆನ್ಸ್ ಮೆಟೀರಿಯಲ್ಗೂ ಮತ್ತು ಇದಕ್ಕೆ ಏನು ಚೇಂಜಸ್ ಆಗುತ್ತಲ್ಲ ಅದನ್ನು ನಾವು ಇಲ್ಲಿ ಗ್ರಾಫ್ ಹಾಕ್ತೀವಿ ರೀ. ನೋಡಿರಿ ಇಲ್ಲಿ ಹೀಟ್ ಫ್ಲೋ ಇಲ್ಲಿ ರೆಫರೆನ್ಸ್ ಮೆಟೀರಿಯಲ್ ಇದೆ, ಇದಕ್ಕೆ ಇದು ಶಾಂಪಲ್ ಮೆಟೀರಿಯಲ್. ನೋಡಿರಿ ಮೇಲ್ಗಡೆ ಹೋಗಿದೆ ಅಂದರೆ ಹೀಟ್ ಇವಾಲ್ವ್ ಆಗಿದೆ, ಕೆಳಗಡೆ ಬಂದಿದೆ ಹೀಟ್ ಅಬ್ಸಾರ್ಬ್ ಆಗಿದೆ, ಹೀಟ್ ಇವಾಲ್ವ್ ಆಗಿದೆ. ನೆಕ್ಸ್ಟ್ ಈ ಥರ ಇದೆ ರೀ, ರೈಟ್. ಅಂದರೆ ಹೀಟ್ ಫ್ಲೋ ವರ್ಸಸ್ ಟೆಂಪ್ರೇಚರ್ದು ಗ್ರಾಫ್ ಹಾಕ್ತೀವಿ. ಇಲ್ಲೇನಾಗುತ್ತೆ ಅಂದ್ರೆ ಕೆಲವೊಂದು ಟೈಮ್ ನಮಗೆ ಸೂಟಬಲ್ ಶಾಂಪಲ್ ಸಿಗಲಿಲ್ಲ ಅಂತ ಅಂದ್ಕೊಳ್ರಿ, DTAನ ಮಾಡೋದಕ್ಕಾಗೋದಿಲ್ಲ. ಬಟ್ DSC ಒಳಗಡೆ ಆ ಥರ ಆಗೋದಿಲ್ಲ. ನಮಗೆ ಯಾವ್ದು ರೆಫರೆನ್ಸ್ ಸಬ್ಸ್ಟೆನ್ಸ್ ಬೇಕಲ್ಲ ಆ ರೆಫರೆನ್ಸ್ ಸಬ್ಸ್ಟೆನ್ಸ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ನಾವು DSC ಮಾಡ್ಬೋದು ಅಂತ. ಅಂದರೆ ಇದು ಒಂದು ಲೆಕ್ಕದಲ್ಲಿ ಹೇಳೋದಾಯ್ತು ಅಂದರೆ DSC ಈಸ್ ಮೋರ್ ಯೂಸ್ಫುಲ್ ದ್ಯಾನ್ DTA ಅಂತ ಹೇಳ್ಬೋದು ರೀ. ಸೊ ಲೆಟ್ ಅಸ್ ಸ್ಟಡಿ ಅಬೌಟ್ ಮೀನ್ಸ್ ಎಲೆಕ್ಟ್ರೋ ಅನಲಿಟಿಕಲ್ ಮೆಥಡ್ಸ್ ಅಂತ. ನೋಡಿರಿ ಇದು ಸಹಿತ ಇಂಪಾರ್ಟೆಂಟ್ ಆಗಿರೋಂಥ ಒಂದು ಮೆಥಡ್ ಆಗಿರುತ್ತೆ. ಸೊ ಎಲೆಕ್ಟ್ರೋ ಅನಲಿಟಿಕಲ್ ಮೆಥಡ್ ಅಂತಂದು ನೋಡಿರಿ, ಎಲೆಕ್ಟ್ರೋ ಅನಲಿಟಿಕಲ್ ಮೆಥಡ್ ಒಳಗಡೆ ನಾವು ಏನು ಮಾಡ್ತೀವಿ ಅಂದ್ರೆ ಎಲೆಕ್ಟ್ರಿಸಿಟಿನ ಯೂಸ್ ಮಾಡ್ಕೊಂಡ್ಬಿಟ್ಟು ಅನ್ನೋನ್ ಶಾಂಪಲ್ ಅಥವಾ ನಮ್ಮದು ಏನು ಅನಾಲಿಸಿಸ್ ಮಾಡಬೇಕಾಗಿರುತ್ತೆ ನೋಡಿರಿ ಶಾಂಪಲ್, ಅದನ್ನು ನಾವೇನು ಮಾಡ್ತೀವಿ ಅಂದರೆ ಎಕ್ಸ್ಟ್ರಾಕ್ಟ್ ಮಾಡ್ಕೋತೀವಿ, ಅಂದರೆ ಹೊರಗಡೆ ತಗೋತೀವಿ ರೀ, ರೈಟ್. ಸೊ ಲೆಟ್ ಅಸ್ ಡಿಸ್ಕಸ್ ಅಬೌಟ್ ದಿಸ್ ಒನ್. ಸೊ ಮೊದಲೇದು ಯಾವುದು ಅಂದ್ರೆ ಕೌಲ್ಮೆಟ್ರಿ ಅಂತಂದು, ರೈಟ್. ಕೌಲಾಮೆಟ್ರಿ ಅಂತಂದು ನೋಡಿರಿ ಇಲ್ಲಿ ಕೌಲ್ಮೆಟ್ರಿ ಅನ್ನೋದೇನಿದೆಯಲ್ಲ ಅದೊಂದು ಕೂಲಮ್ಸ್ ಇಂಥ ಬಂದಿರ್ಬೋದು ಅಂತ ನಾವು ಗೆಸ್ ಮಾಡ್ಬೋದು ರೀ, ರೈಟ್. ಅಮೌಂಟ್ ಆಫ್ ಎಲೆಕ್ಟ್ರಿಸಿಟಿ ಇನ್ ಕೂಲಮ್ಸ್ ಈಸ್ ಮೆಜರ್ಡ್ ಅಂತಂದು. ನೋಡಿರಿ ಇಲ್ಲಿ ನೋಡ್ಬೋದು ನಾವಿಲ್ಲಿ ಅಮೌಂಟ್ ಆಫ್ ಎಲೆಕ್ಟ್ರಿಸಿಟಿನ ನಾವು ಯಾವುದ್ರಲ್ಲಿ ಮೆಜರ್ಮೆಂಟ್ ಮಾಡ್ತೀವಿ ಅಂದ್ರೆ ಸೊ ಕೂಲಮ್ಸ್ನಲ್ಲಿ ಮೆಜರ್ಮೆಂಟ್ ಮಾಡ್ತೀವಿ. ಸೊ ಬಿಕಾಸ್ ಆಫ್ ದಟ್ ರೀಸನ್ ಇಟ್ ಇಸ್ ಕಾಲ್ಡ್ ಆಸ್ ಕೌಲ್ಮೆಟ್ರಿ ಅಂತಂದು, ರೈಟ್. ಆರ್ ಅಮೌಂಟ್ ಆಫ್ ಚಾರ್ಜ್ ಈಸ್ ಮೆಜರ್ಡ್ ಅಂತಂದು. ಸೊ ಈಗ ಕೂಲಂಬ್ ಈಸ್ ಎ ಯೂನಿಟ್ ಆಫ್ ಚಾರ್ಜ್, ಸೊ ಫಾರ್ ದಟ್ ರೀಸನ್ ಸೊ ಅಮೌಂಟ್ ಆಫ್ ಚಾರ್ಜ್ ಈಸ್ ಮೆಜರ್ಡ್ ಅಂತಂದು. ನೋಡಿರಿ ಇದಕ್ಕೆ ಒಂದು ಫಾರ್ಮುಲಾ ಇದೆ. ಸೊ ಅದೇನಂದರೆ ಕರೆಂಟ್ದು ಫಾರ್ಮುಲಾ ಇದೆ ರೀ, I = Q/T ಅಂತ. ಅಂದ್ರೆ ಸೊ ಅಮೌಂಟ್ ಆಫ್ ಕರೆಂಟ್ ದಿಸ್ ಕರೆಂಟ್ ಎಲೆಕ್ಟ್ರಿಸಿಟಿ ಈಸ್ ನಥಿಂಗ್ ಬಟ್ ಸೊ ಫ್ಲೋ ಆಫ್ ಚಾರ್ಜ್ ಓವರ್ ಎ ಟೈಮ್ ಅಂತಂದು. ನೋಡಿರಿ ಇದ್ರದ್ದು ರಿವರ್ಸ್ I × T = Q ಅಂತಂದು. ಸೊ Q = I × T. ವಿ ಯೂಸ್ ಫ್ಯಾರಡೇಸ್ ಲಾ ಟು ಫೈಂಡ್ ಅಮೌಂಟ್ ಆಫ್ ಅನಲೈಟ್ ಅಂತಂದು. ಫ್ಯಾರಡೇ ಲಾನ ಯೂಸ್ ಮಾಡ್ಕೋತೀವಿ ನಾವಿಲ್ಲಿ, ಯೂಸ್ ಮಾಡ್ಕೊಂಡ್ಬಿಟ್ಟು ಮೀನ್ಸ್ ಅಮೌಂಟ್ ಆಫ್ ಅನಲೈಟ್ನ ನಾವು ಫೈಂಡ್ ಔಟ್ ಮಾಡ್ತೀವಿ. ನೋಡಿರಿ NA = Q/N × F ಅಂತಂದು. ಸೊ ಲೆಟ್ ಅಸ್ ಕನ್ಸಿಡರ್ ದಟ್ ಫ್ಯಾರಡೇಸ್ ಫಸ್ಟ್ ಲಾ. ನೋಡಿರಿ ಇದು ಇಲ್ಲೇನಿದೆಯಲ್ಲ ಕೌಲ್ಮೆಟ್ರಿ ಒಳಗಡೆ ನಾವು ಒಂದು ಫಾರ್ಮುಲಾನೇ ಯೂಸ್ ಮಾಡ್ತಾ ಇದೀವಲ್ಲ. ಸೊ NA = Q/NF ಅಂತಂದು ಅದು ಫ್ಯಾರಡೇಸ್ ಫಸ್ಟ್ ಲಾ ಅಂತನ ಬಂದಿರ್ತೈತೆ ರೀ. ಅದು ಹೆಂಗೆ ಬರುತ್ತೆ ಅನ್ನೋದನ್ನ ಜಸ್ಟ್ ಬ್ರೀಫಾಗಿ ಹೇಳ್ತೀನಿ ನಾನು ನಿಮಗೆ. ಫ್ಯಾರಡೇಸ್ ಲಾ ಫಸ್ಟ್ ಲಾ ನಮಗೆ ಆಲ್ರೆಡಿ ಗೊತ್ತಿದೆ ರೀ. ಮಾಸ್ ಆಫ್ ಸಬ್ಸ್ಟೆನ್ಸ್ ಡೆಪಾಸಿಟೆಡ್, ನೋಡಿರಿ ಮಾಸ್ ಆಫ್ ಸಬ್ಸ್ಟೆನ್ಸ್ ಡೆಪಾಸಿಟೆಡ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕ್ವಾಂಟಿಟಿ ಆಫ್ ಎಲೆಕ್ಟ್ರಿಸಿಟಿ ಪಾಸ್ಡ್ ಅಂತಂದು. ಕ್ವಾಂಟಿಟಿ ಆಫ್ ಎಲೆಕ್ಟ್ರಿಸಿಟಿ ಪಾಸ್ಡ್ ಈಸ್ ನಥಿಂಗ್ ಬಟ್ Q ಅಂತಂದು. ಬಟ್ ಇಲ್ಲಿ ನಾವು ಇದನ್ನ ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ನ ನಾವು ತೆಗೆದ್ವಿ ಅಂತ ಅಂದ್ಕೊಳ್ರಿ, M = Z
ಇಂಟು ಕ್ಯೂ ಅಂತ ಆಗುತ್ತೆ. ಈ ಜೆಡ್ ಅಂದ್ರೆ ಏನು, ಇ ಡಿವೈಡೆಡ್ ಬೈ 96,500 ಅಂತಂದ್ರೆ ರೈಟ್, ಇ ಡಿವೈಡೆಡ್ ಬೈ 96,500. ಈಗ ಇ ಅಂದ್ರೆ ಏನಂತಂದು ನೋಡ್ರಿ, ಎಮ್ ಅಂದ್ರೆ ಆಲ್ರೆಡಿ ನಮಗೆ ಗೊತ್ತಿದೆ ರೀ ಮಾಸ್ ಅಂತಂದು. ಇ ಈಸ್ ನಥಿಂಗ್ ಬಟ್ ಇಕ್ವಿವ್ಯಾಲೆಂಟ್ ವೇಟ್. ಇಕ್ವಿವ್ಯಾಲೆಂಟ್ ವೇಟ್ ನಮಗೆ ಹೆಂಗೆ ಗೊತ್ತಾಗುತ್ತೆ ರೀ ಅದು, ರೈಟ್, ಅಂದ್ರೆ ಮಾಲಿಕ್ಯುಲರ್ ಮಾಸ್ ಡಿವೈಡೆಡ್ ಬೈ ಎನ್ ಅಂತಂದು, ಅಂದರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಕ್ಸ್ಚೇಂಜ್ಡ್, ಅವ ನಮಗೆ ಇಕ್ವಿವ್ಯಾಲೆಂಟ್ ವೇಟ್ ಬರುತ್ತೆ. ಅದಕ್ಕೋಸ್ಕರ ಇಲ್ಲಿ ಎಮ್ ಇಸ್ ಈಕ್ವಲ್ ಟು ಕ್ಯಾಪಿಟಲ್ ಎಮ್ ಡಿವೈಡೆಡ್ ಬೈ ಎನ್, ಕ್ಯೂ ಡಿವೈಡೆಡ್ ಬೈ 96,500 ಅಂತಂದು. ಈಗ ಈ ಎಮ್ ಅಂತ ಏನಿದೆ ನೋಡ್ರಿ, ಅದನ್ನ ನಾನು ಈ ಕಡೆ ತೊಗೋತೀನಿ. ಈ ಕಡೆ ತೊಗೊಂಡೆ ಅಂದ್ರೆ ಅವಾಗ ಸೊ ಅಂದ್ರೆ ವೇಟ್ ಡಿವೈಡೆಡ್ ಬೈ ಮಾಲಿಕ್ಯುಲರ್ ವೇಟ್ ಈಸ್ ನಥಿಂಗ್ ಬಟ್ ನಂಬರ್ ಆಫ್ ಮೋಲ್ಸ್ ಅಂತಂದು. ನೆಕ್ಸ್ಟ್ ಕ್ಯೂ ಡಿವೈಡೆಡ್ ಬೈ ಎನ್, 96,500 ಈಸ್ ನಥಿಂಗ್ ಬಟ್ ಎಫ್ ಅಂತಂದು. ಅಲ್ಲಿಗೆ ಏನಾಗುತ್ತೆ ರೀ ಅದು, ಎನ್ ಈಸ್ ಈಕ್ವಲ್ ಟು ಸೊ ಎನ್ ಈಸ್ ಈಕ್ವಲ್ ಟು ಕ್ಯೂ ಡಿವೈಡೆಡ್ ಬೈ ಎನ್ ಎಫ್ ಅಂತಂದು, ರೈಟ್. ಅಂದರೆ ಎನ್ ಎ ದಟ್ ಈಸ್ ದ ನಂಬರ್ ಆಫ್ ಮೋಲ್ಸ್, number of moles, that is the amount of unlit, is equal to so Q divided by N, that is the number of moles of unlit ಅಥವಾ number of electrons exchanged ಅಂತಂದು ಸಹಿತ ಬರುತ್ತೆ. So that is nothing but, so that will give this one, right. So N is equal to Q divided by N into F ಅಂತಂದು, Na is equal to Q divided by NF ಅಂತಂದು. So let us continue with the ಟೈಪ್ಸ್ ಆಫ್ ಕೌಲ್ಮೆಟ್ರಿ ಅಂತಂದು. ನೋಡ್ರಿ, ಕೌಲ್ಮೆಟ್ರಿ ಒಳಗಡೆ ನಾವು ಏನು ಮಾಡ್ತೀವಿ ಅಂದ್ರೆ ಮೀನ್ಸ್ ಕರೆಂಟ್ನ ಮೆಜರ್ಮೆಂಟ್ ಮಾಡ್ತೀವಿ ಇನ್ ಕೂಲಮ್ಸ್ ಆರ್ ಚಾರ್ಜ್ ಈಸ್ ಮೆಜರ್ಡ್ ಅಂತಂದು. ನೋಡ್ರಿ, ಎರಡು ಟೈಪ್ ಕೌಲ್ಮೆಟ್ರಿ ಇರ್ತೈತಿ. ಒಂದು ಪೊಟೆನ್ಷಿಯಲ್ ಸ್ಟ್ಯಾಟಿಕ್ ಕೌಲ್ಮೆಟ್ರಿ ಅಂತಂದು ಅಥವಾ ಕಂಟ್ರೋಲ್ಡ್ ಪೊಟೆನ್ಷಿಯಲ್ ಕೌಲ್ಮೆಟ್ರಿ ಅಂತಂದು. ಎರಡನೇದು ಕಂಟ್ರೋಲ್ಡ್ ಕರೆಂಟ್ ಕೌಲ್ಮೆಟ್ರಿ ಅಥವಾ ಕೌಲ್ಮೆಟ್ರಿಕ್ ಟೈಟ್ರೇಷನ್ಸ್ ಅಂತಂದು. ನೋಡ್ರಿ, ಕಂಟ್ರೋಲ್ಡ್ ಪೊಟೆನ್ಷಿಯಲ್ ಒಳಗಡೆ ನಾವೇನು ಮಾಡ್ತೀವಿ ಅಂದ್ರೆ ಪೊಟೆನ್ಷಿಯಲ್ ಆಫ್ ವರ್ಕಿಂಗ್ ಎಲೆಕ್ಟ್ರೋಡ್ ಇಸ್ ಕೆಪ್ಟ್ ಕಾನ್ಸ್ಟೆಂಟ್. ನೆಕ್ಸ್ಟ್ ಈ ಫಾರ್ಮುಲಾನ ಯೂಸ್ ಮಾಡ್ತೀವಿ, ಕ್ಯೂ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಐ ಡಿ ಟಿ ಅಂತಂದು. ದಟ್ ಇಸ್ ನಥಿಂಗ್ ಬಟ್ ಎನ್ ಎ ಇಸ್ ಈಕ್ವಲ್ ಟು ಕ್ಯೂ ಡಿವೈಡೆಡ್ ಬೈ ಎನ್ ಎಫ್ ಅಂತಂದು, ರೈಟ್. ಸೊ ಲೆಟ್ ಅಸ್ ಕನ್ಸಿಡರ್ ದಿ ನೆಕ್ಸ್ಟ್ ಟೈಪ್ ಆಫ್ ಕೌಲ್ಮೆಟ್ರಿ, ದಟ್ ಇಸ್ ಕೌಲ್ಮೆಟ್ರಿಕ್ ಟೈಟ್ರೇಷನ್ಸ್ ಅಂತಂದು. ನೋಡ್ರಿ, ಇಲ್ಲಿ ಏನು ಮಾಡ್ತೀವಿ ಅಂದ್ರೆ ಈಗ ನಮ್ಮ ಹತ್ರ ಅನ್ಲೈಟ್ ಏನಿರ್ತೈತೆ ನೋಡ್ರಿ, ಅನ್ಲೈಟ್. ಆ ಅನ್ಲೈಟಿಗೆ ನಾವು ಏನು ಮಾಡ್ತೀವಿ ಅಂದ್ರೆ ಒಂದು ಪರ್ಟಿಕ್ಯುಲರ್ ರಿಯಾಕ್ಷನ್ ಆಗ್ತಾ ಇರ್ತೈತಿ. ಆ ಒಂದು ಅನ್ಲೈಟಿಗೆ ನಾವು ಕರೆಂಟ್ನ ಹೊರಗಡೆ ಅಂತ ಪಾಸ್ ಮಾಡ್ತೀವಿ. ದಟ್ ಇಸ್ ನಥಿಂಗ್ ಬಟ್ ಎಲೆಕ್ಟ್ರಾನ್ಸ್ ಆರ್ ಆ್ಯಡೆಡ್ ಟು ದ ಅನ್ಲೈಟ್ ಅಂಟಿಲ್ ಆ್ಯನ್ ಎಂಡ್ ಪಾಯಿಂಟ್ ಈಸ್ ರೀಚ್ಡ್ ಅಂತಂದು. ಎಂಡ್ ಪಾಯಿಂಟ್ ಈಸ್ ರೀಚ್ಡ್, ಅಮೌಂಟ್ ಆಫ್ ಅನ್ಲೈಟ್ ಈಸ್ ಡಿಟರ್ಮೈನ್ಡ್ ಫ್ರಮ್ ದಿ ಮೆಜರ್ಮೆಂಟ್ ಆಫ್ ಕರೆಂಟ್ ಆ್ಯಂಡ್ ದಿ ಟೈಮ್ ರಿಕ್ವೈರ್ಡ್ ಫಾರ್ ದಿ ಕಂಪ್ಲೀಷನ್ ಆಫ್ ಟೈಟ್ರೇಷನ್ ಅಂತಂದು. ನಾವು ಈಗ ನನ್ನ ಹತ್ರ ಒಂದು ಅನ್ಲೈಟ್ ಇದೆ ಅಂತ ಅಂದ್ಕೊಳ್ರಿ, ಇದಕ್ಕೆ ನಾನು ಕರೆಂಟ್ನ ಹೊರಗಡೆ ಅಂತ ಪಾಸ್ ಮಾಡ್ತಾ ಇರ್ತೀನಿ ರೀ. ಇಲ್ಲಿ ಈಗ ನಾನು ಇದಕ್ಕೆ ಹೊರಗಡೆ ಅಂತ ಪಾಸ್ ಮಾಡ್ತಾ ಇರ್ತೀನಿ. ಅವಾಗ ನನಗೆ ಏನಾಗುತ್ತೆ ಅಂದ್ರೆ ಮೀನ್ಸ್ ಒಂದು ಪರ್ಟಿಕ್ಯುಲರ್ ಎಂಡ್ ಪಾಯಿಂಟ್ ರೀಚ್ ಆಗುತ್ತೆ. ಎಂಡ್ ಪಾಯಿಂಟ್ ರೀಚ್ ಆಗಿದ ಮೇಲ್ಗಡೆ ಆ ಎಂಡ್ ಪಾಯಿಂಟ್ ರೀಚ್ ಆಗೋದಕ್ಕೆ ಎಷ್ಟು ಕರೆಂಟ್ ಪಾಸ್ ಮಾಡಿದ್ದೀವಿ ಮತ್ತು ಎಷ್ಟು ಟೈಮ್ನ ಕೊಟ್ಟಿದ್ದೀವಿ, ಅಂದರೆ ಎಷ್ಟು ಟೈಮ್ ಪಾಸ್ ಮಾಡಿದ್ದೀವಿ ಅನ್ನೋದು ನಮಗೆ ಆಲ್ರೆಡಿ ಗೊತ್ತಿರುತ್ತೆ. ಅವು ನಾವು ಈ ಒಂದು ಫಾರ್ಮುಲಾನ ಯೂಸ್ ಮಾಡ್ಕೊಂಡ್ಬಿಟ್ಟು ಸೊ ಅದರಲ್ಲಿ ಎಷ್ಟು ಅನ್ಲೇಟ್ ಇದೆ ಅನ್ನೋದನ್ನು ನಾವು ಫೈಂಡ್ ಔಟ್ ಮಾಡ್ತೀವಿ. ಇಲ್ಲಿ ಕರೆಂಟ್ ಏನಿದೆ ಅಲ್ಲ, ದಟ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕಾನ್ಸಂಟ್ರೇಷನ್, ಆರ್ ಆಲ್ಮೋಸ್ಟ್ ಈಕ್ವಲ್ ಟು ಕಾನ್ಸಂಟ್ರೇಷನ್. ಈ ಟೈಮ್ ಏನಿದೆ ಅಲ್ಲ, ದಟ್ ಇಸ್ ಆಲ್ಮೋಸ್ಟ್ ಈಕ್ವಲ್ ಟು ವ್ಯಾಲ್ಯೂಮ್ ಅಂತಂದ್ರೆ, ರೈಟ್. ಸೊ ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಟೈಪ್ ಆಫ್ ಅನ್ಲೈಟ್, ದಟ್ ಇಸ್ ನಥಿಂಗ್ ಬಟ್ ಪೊಟೆನ್ಷಿಯೋಮೆಟ್ರಿ. ನೋಡಿರಿ, ಪೊಟೆನ್ಷಿಯೋಮೆಟ್ರಿದು ಸ್ಪೆಷಾಲಿಟಿ ಏನಂದ್ರೆ ನಾವು ಪೊಟೆನ್ಷಿಯಲ್ ಅಷ್ಟೇ ಮೆಜರ್ಮೆಂಟ್ ಮಾಡ್ತೀವಿ, ಬಟ್ ಕರೆಂಟ್ನ ನಾವು ಪಾಸ್ ಮಾಡೋದಿಲ್ಲ. ಅಂದರೆ ಕರೆಂಟ್ ಐ ಈಸ್ 0 ಬಟ್ ದ ಪೊಟೆನ್ಷಿಯಲ್ ಈಸ್ ವೇರಿಯಿಂಗ್ ಅಂತಂದು, ರೈಟ್. ಸೊ ಲೆಟ್ ಅಸ್ ಕನ್ಸಿಡರ್ ದಿ ಕಂಡಕ್ಟೋಮೆಟ್ರಿ. ಇನ್ ಕೇಸ್ ನಾವು ಪೊಟೆನ್ಷಿಯೋಮೆಟ್ರಿ ಒಳಗಡೆ ಕರೆಂಟ್ನ ನಾವು ಹೊರಗಡೆ ಅಂತ ಪಾಸ್ ಮಾಡಿದ್ವಿ ಅಂದ್ರೆ ಆವಾಗ ಅದು ಕೌಲ್ಮೆಟ್ರಿ ಆಗುತ್ತೆ ರೀ, ಪೊಟೆನ್ಷಿಯೋಮೆಟ್ರಿ ಆಗೋದಿಲ್ಲ. ಸೊ ಲೆಟ್ ಅಸ್ ಕನ್ಸಿಡರ್ ದಿ ಕಂಡಕ್ಟೋಮೆಟ್ರಿ. ದ ಕಂಡಕ್ಟೆನ್ಸ್ ಈಸ್ ಮೆಜರ್ಡ್ ಆಸ್ ಅ ಫಂಕ್ಷನ್ ಆಫ್ ಕಾನ್ಸಂಟ್ರೇಷನ್ ಅಂತಂದೆ. ನೋಡಿರಿ, ಇದು ಕಂಡಕ್ಟೋಮೆಟ್ರಿಕ್ ಟೈಟ್ರೇಷನ್ಸ್ ಏನಿದೆ ನೋಡಿರಿ, ಅಥವಾ ಇವೇನು ಪ್ರೊಸೆಸ್ ಅದಾವಲ್ಲ ಅವೆಲ್ಲ ನಮಗೆ ಆಲ್ರೆಡಿ ಗೊತ್ತಿದೆ, ರೈಟ್. ನಾವು ಈ ಥರದ ಗ್ರಾಫ್ ಎಲ್ಲ ಹಾಕ್ತೀವಿ, ಹೌದಿಲ್ಲ ರೀ, ಕಂಡಕ್ಟೋಮೆಟ್ರಿ ಒಳಗಡೆ. ಸೊ ಕಂಡಕ್ಟನ್ಸ್, ಸ್ಪೆಸಿಫಿಕ್ ಕಂಡಕ್ಟನ್ಸ್ ವರ್ಸಸ್ ಮೀನ್ಸ್ ವ್ಯಾಲ್ಯೂಮ್ ಆಫ್ ಅನದರ್ ಸಬ್ಸ್ಟೆನ್ಸ್ ನಾವು ಇಲ್ಲಿ ಈ ಥರ ಹಾಕ್ತೀವಿ ರೀ. ಎಕ್ಸಾಂಪಲ್ ವ್ಯಾಲ್ಯೂಮ್ ಆಫ್ NaOH, ಅವ ನಮಗೆ ಈ ಥರದ್ದು ಒಂದು ಗ್ರಾಫ್ ಸಿಗುತ್ತೆ. ಸೊ ಲೆಟ್ ಅಸ್ ಕನ್ಸಿಡರ್ ದಿ ನೆಕ್ಸ್ಟ್ ಟೈಪ್ ಆಫ್ ಪ್ರೊಸೆಸ್, ಇಟ್ ಇಸ್ ಕಾಲ್ಡ್ ಆಸ್ ಆಂಪೆರೋಮೆಟ್ರಿ ಅಂತಂದು, ರೈಟ್. ಆಂಪೆರೋಮೆಟ್ರಿ ಅಂತಂದು ಸೊ ಡಿಟೆಕ್ಷನ್ ಆಫ್ ಅಯಾನ್ ಇನ್ ಎ ಸೊಲ್ಯೂಷನ್ ಬೇಸ್ಡ್ ಆನ್
ಎಲೆಕ್ಟ್ರಿಕ್ ಕರೆಂಟ್ ಆರ್ ಚೇಂಜಸ್ ಇನ್ ಎಲೆಕ್ಟ್ರಿಕ್ ಕರೆಂಟ್ ಅಂತಂದು ರೈಟ್. ಇದಕ್ಕೆ ನಾವು ಆಂಪೆರೋಮೆಟ್ರಿ ಅಂತ ಕರಿತೀವಿ. ಅಂದರೆ ನಾವು ಇಲ್ಲಿ ಏನು ಮಾಡ್ತಾ ಇದೀವಿ ಅಂದ್ರೆ ನಾವು ಕರೆಂಟ್ನ ಪಾಸ್ ಮಾಡ್ತಾ ಇಲ್ಲ, ಅದ್ರ ಬದಲಿಗೆ ನನ್ನ ಹತ್ರ ಇಲ್ಲಿ 3 ಡಿಫ್ರೆಂಟ್ ಎಲೆಕ್ಟ್ರೋಡ್ಸ್ಗಳು ಇರ್ತವೆ ರೀ. ಒಂದು ರೆಫರೆನ್ಸ್ ಎಲೆಕ್ಟ್ರೋಡ್ ನೋಡಿರಿ, ಆಕ್ಸಿಲರಿ ಎಲೆಕ್ಟ್ರೋಡ್, ರೆಫರೆನ್ಸ್ ಎಲೆಕ್ಟ್ರೋಡ್ ಮತ್ತು ವರ್ಕಿಂಗ್ ಎಲೆಕ್ಟ್ರೋಡ್ ಅಂತಂದು. ನಾವು ಇಲ್ಲಿ ಏನು ಮಾಡ್ತೀವಿ ಅಂದ್ರೆ ನೋಡಿರಿ, ರೆಫರೆನ್ಸ್ ಎಲೆಕ್ಟ್ರೋಡು ರೆಫರೆನ್ಸ್ಗೆ ಅಷ್ಟೇ ಇರ್ತೈತೆ ರೀ. ಆಕ್ಸಿಲರಿ ಎಲೆಕ್ಟ್ರೋಡು ಮತ್ತು ವರ್ಕಿಂಗ್ ಎಲೆಕ್ಟ್ರೋಡು ಅವು 2 ಜಾಸ್ತಿ ಇಂಪಾರ್ಟೆಂಟ್ ಆಗಿರುತ್ತೆ. ನಾವಿಲ್ಲಿ ಏನು ಮಾಡ್ತೀವಿ ಅಂದ್ರೆ ಒಂದು ಕಾನ್ಸ್ಟೆಂಟ್ ಅಂದರೆ ಪೊಟೆನ್ಷಿಯಲ್ ಆದರೂ ವೇರಿಯೇಷನ್ ಮಾಡ್ಬೋದು, ಕರೆಂಟ್ ಆದರೂ ವೇರಿಯೇಷನ್ ಮಾಡ್ಬೋದು. ಆವಾಗ ಏನೋ ಒಂದು ಚೇಂಜಸ್ ಆಗುತ್ತೆ, ಎಲೆಕ್ಟ್ರಿಕ್ ಕರೆಂಟ್ ಚೇಂಜ್ ಆಗುತ್ತೆ. ಮೀನ್ಸ್ ಬಿಕಾಸ್ ಆಫ್ ದಟ್ ರೀಸನ್ ಇಟ್ ಇಸ್ ಕಾಲ್ಡ್ ಆಸ್ ಅ ಆಂಪೆರೋಮೆಟ್ರಿ ಅಂತಂದು. ಅಂದರೆ ಡಿಟೆಕ್ಷನ್ ಆಫ್ ಅಯಾನ್ ಇದೆ ಇಲ್ಲ ಅನ್ನೋದನ್ನ ನಾವು ಮೀನ್ಸ್ ಕರೆಂಟ್ ಚೇಂಜ್ ಆಗೋದ್ರ ಬೇಸಿಸ್ ಮೇಲೆ ಕಡೆ ಫೈಂಡ್ ಔಟ್ ಮಾಡ್ತೀವಿ. ಅದಕ್ಕೋಸ್ಕರ ಇಟ್ ಇಸ್ ಕಾಲ್ಡ್ ಆಸ್ ಆಂಪೆರೋಮೆಟ್ರಿ. ವಿ ನೋ ದ್ಯಾಟ್ ಆಂಪೇರ್ ಈಸ್ ಎ ಯೂನಿಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಸೊ ಲೆಟ್ ಅಸ್ ಕನ್ಸಿಡರ್ ದಿಸ್ ಒನ್. ನೋಡಿರಿ, ಇಲ್ಲೇನು ಗ್ರಾಫ್ಗಳೇ ಬರ್ತಾವೆ ನೋಡಿರಿ, ಅವುಗಳಿಗೆ ನಾವು ಆಂಪೆರೋಮೆಟ್ರಿ ಗ್ರಾಫ್ ಅಂತ ಕರಿತೀವಿ. ದಿಸ್ ಈಸ್ ಆಂಪೆರೋಮೆಟ್ರಿ ಗ್ರಾಫ್. ಸೊ ಕರೆಂಟ್ ವರ್ಸಸ್ ವ್ಯಾಲ್ಯೂಮ್ ಆಫ್ ರಿಯೇಜೆಂಟ್, ಇದನ್ನ ನಾವು ಈ ಥರದ ಗ್ರಾಫ್ನ ಹಾಕ್ತೀವಿ ರೀ. ಅದು ಡಿಕ್ರೀಸ್ ಆಗ್ತಾ ಹೋಗುತ್ತಾ, ಸೊ ಆಮೇಲೆ ಇನ್ಕ್ರೀಸ್ ಆಗುತ್ತೆ ರೀ. ಮೀನ್ಸ್ ಬೇಸ್ಡ್ ಆನ್ ದ್ಯಾಟ್ ಪರ್ಟಿಕ್ಯುಲರ್ ಅನ್ಲೇಟ್. ನೋಡಿರಿ, ಯು ನೀಡ್ ಟು ರಿಮೆಂಬರ್ ದಿಸ್ ಒನ್. ಸೊ ಇದಕ್ಕೆ ನಾವು 3 ಎಲೆಕ್ಟ್ರೋಡ್ ಸಿಸ್ಟಮ್ ಅಂತ ಕರಿತೀವಿ. ನೋಡಿರಿ, ಈ 3 ಎಲೆಕ್ಟ್ರೋಡ್ ಸಿಸ್ಟಮ್ ಏನಿದೆ ಅಲ್ಲ, ಅದು ವೋಲ್ಟಾಮೆಟ್ರಿ, ಸೈಕ್ಲಿಕ್ ವೋಲ್ಟಾಮೆಟ್ರಿ ಒಳಗಡೆ ಸಹಿತ ಯೂಸ್ ಆಗುತ್ತೆ. ಸೊ ಲೆಟ್ ಅಸ್ ಕನ್ಸಿಡರ್ ದಿಸ್ ಒನ್, ವೋಲ್ಟಾಮೆಟ್ರಿ. ನೋಡಿರಿ, ಡಿಟೆಕ್ಷನ್ ಆಫ್ ಅಯಾನ್ ಇನ್ ಎ ಸೊಲ್ಯೂಷನ್ ಬೇಸ್ಡ್ ಆನ್ ಮೆಸರಿಂಗ್ ಕರೆಂಟ್ ಆಸ್ ಅ ಫಂಕ್ಷನ್ ಆಫ್ ಅಪ್ಲೈಡ್ ಪೊಟೆನ್ಷಿಯಲ್ ಅಂತಂದು. ನೋಡಿರಿ, ಈಗ ಒಂದು ಕ್ವಶನ್ ಬರುತ್ತೆ, ವೋಲ್ಟಾಮೆಟ್ರಿಗೂ ಆಂಪೆರೋಮೆಟ್ರಿಗೂ ಏನು ಡಿಫ್ರೆನ್ಸ್ ಅಂತಂದು. ನಾವು ಇಲ್ಲಿ ಏನು ಮಾಡ್ತೀವಿ ಅಂದ್ರೆ ಕರೆಂಟ್ನ ಮೆಸರ್ ಮಾಡ್ತೀವಿ. ಸೊ ಬೇಸ್ಡ್ ಆನ್ ಅಪ್ಲೈಡ್ ಪೊಟೆನ್ಷಿಯಲ್. ಬಟ್ ಈಗ ಆಂಪೆರೋಮೆಟ್ರಿ ಒಳಗಡೆ ನಾವು ಪೊಟೆನ್ಷಿಯಲ್ ವೇರಿಯೇಷನ್ ಮಾಡ್ತಾ ಇರಲಿಲ್ಲ, ರೈಟ್. ಪೊಟೆನ್ಷಿಯಲ್ ವೇರಿಯೇಷನ್ನ ಮಾಡ್ತಾ ಇರಲಿಲ್ಲ, ಕರೆಕ್ಟ್. ಸೊ ಬಟ್ ವೋಲ್ಟಾಮೆಟ್ರಿ ಒಳಗಡೆ ನಾವೇನು ಮಾಡ್ತೀವಿ ಅಂದ್ರೆ ನಾವು ಕೊಟ್ಟಿರುವಂಥ ಪೊಟೆನ್ಷಿಯಲ್ಗೆ ಎಷ್ಟು ಕರೆಂಟ್ ವೇರಿಯೇಷನ್ ಆಗಿದೆ ಅನ್ನೋದು ಸಹಿತ ನಾವಿಲ್ಲಿ ಮೆಸರ್ಮೆಂಟ್ ಮಾಡ್ತೀವಿ ರೀ. ನೋಡಿರಿ, ಯು ಕ್ಯಾನ್ ಸಿ ದಿಸ್ ಒನ್. ಈ ವೋಲ್ಟಾಮೆಟ್ರಿ ಒಳಗಡೆ ಸಹಿತ 3 ಎಲೆಕ್ಟ್ರೋಡ್ದು ಸಿಸ್ಟಮ್ ಇರ್ತೈತಿ. ಇಲ್ಲಿ ಅನ್ಲೈಟ್ ಸೊಲ್ಯೂಷನ್ ಇರ್ತೈತಿ ರೀ. ಒಂದು ರೆಫರೆನ್ಸ್ ಎಲೆಕ್ಟ್ರೋಡ್, ವರ್ಕಿಂಗ್ ಎಲೆಕ್ಟ್ರೋಡ್, ನೋಡಿರಿ ಇಲ್ಲಿ ವರ್ಕಿಂಗ್ ಎಲೆಕ್ಟ್ರೋಡ್, ನೆಕ್ಸ್ಟು ಆಕ್ಸಿಲರಿ ಎಲೆಕ್ಟ್ರೋಡ್ ಅಂತಂದು. ನೋಡಿರಿ, ವರ್ಕಿಂಗ್ ಎಲೆಕ್ಟ್ರೋಡ್ ಮತ್ತು ಆಕ್ಸಿಲರಿ ಎಲೆಕ್ಟ್ರೋಡ್ ಮಧ್ಯದಲ್ಲಿ ಮೀನ್ಸ್ ಕರೆಂಟ್ ಪಾಸ್ ಆಗ್ತಾ ಇರ್ತೈತಿ. ರೆಫರೆನ್ಸ್ ಎಲೆಕ್ಟ್ರೋಡ್ ಮತ್ತು ವರ್ಕಿಂಗ್ ಎಲೆಕ್ಟ್ರೋಡ್ ಮಧ್ಯದಲ್ಲಿ ಒಂದು ಫಿಕ್ಸ್ಡ್ ವೋಲ್ಟೇಜ್ನ ನಾವು ಮೇಂಟೈನ್ ಮಾಡ್ತೀವಿ. ನೋಡಿರಿ, ವೋಲ್ಟೇಜ್ ಈಸ್ ಅಪ್ಲೈಡ್ ಬಿಟ್ವೀನ್ ವರ್ಕಿಂಗ್ ಎಲೆಕ್ಟ್ರೋಡ್ ಆ್ಯಂಡ್ ರೆಫರೆನ್ಸ್ ಎಲೆಕ್ಟ್ರೋಡ್. ಕರೆಂಟ್ ಈಸ್ ಪಾಸ್ಡ್ ಬಿಟ್ವೀನ್ ವರ್ಕಿಂಗ್ ಎಲೆಕ್ಟ್ರೋಡ್ ಆ್ಯಂಡ್ ಆಕ್ಸಿಲರಿ ಎಲೆಕ್ಟ್ರೋಡ್ ಅಂತಂದು. ಅಂದರೆ ಈಗ ನಮಗೆ ಆಲ್ರೆಡಿ ಗೊತ್ತಿದೆ ರೀ ಓಮ್ಸ್ ಲಾ. ಸೊ ದಟ್ ಇಸ್ ವಿ ಇಸ್ ಈಕ್ವಲ್ ಟು ಐ ಇಂಟು ಆರ್ ಅಂತಂದು, ರೈಟ್. ಅಂದರೆ ಇಲ್ಲಿ ಕರೆಂಟ್ ಮತ್ತು ವೋಲ್ಟೇಜ್ ಏನಿದೆ ಅಲ್ಲ, ಅದು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಥವಾ ಒಂದಕ್ಕೊಂದು ಡಿಪೆಂಡೆಡ್ ಕ್ವಾಂಟಿಟೀಸ್ ಆಗಿರ್ತವೆ ರೀ. ಸೊ ಈಗ ನಾನು ಎಟ್ ಎ ಟೈಮ್ ಕರೆಂಟ್ನೂ ಚೇಂಜ್ ಮಾಡ್ತೀನಿ, ವ್ಯಾಲ್ಯೂಮು ಮೀನ್ಸ್ ದಟ್ ಇಸ್ ವೋಲ್ಟೇಜು ಚೇಂಜ್ ಮಾಡ್ತೀನಿ ಅಂದ್ರೆ ಆಗೋದಿಲ್ಲ. ಅದಕ್ಕೋಸ್ಕರ ನಾವು ಅಲ್ಲಿ ಏನು ಮಾಡಬೇಕಂದ್ರೆ ನಮಗೆ ವರ್ಕಿಂಗ್ ಎಲೆಕ್ಟ್ರೋಡ್ ಜಾಸ್ತಿ ಇಂಪಾರ್ಟೆಂಟ್ ಆಗಿರುತ್ತೆ. ಈ ವರ್ಕಿಂಗ್ ಎಲೆಕ್ಟ್ರೋಡ್ದು ವೋಲ್ಟೇಜ್ ದಟ್ ಇಸ್ ನಥಿಂಗ್ ಬಟ್ ಪೊಟೆನ್ಷಿಯಲ್ನ ರೆಫರೆನ್ಸ್ ಎಲೆಕ್ಟ್ರೋಡ್ ಯೂಸ್ ಮಾಡಿಕೊಂಡು ವೇರಿಯೇಷನ್ ಮಾಡ್ತೀವಿ. ಆಕ್ಸಿಲರಿ ಎಲೆಕ್ಟ್ರೋಡ್ ಯೂಸ್ ಮಾಡಿಕೊಂಡು ಕರೆಂಟ್ನ ವೇರಿಯೇಷನ್ ಮಾಡ್ತೀವಿ ಅಂತಂದ್ರೆ, ರೈಟ್. ಅಂದರೆ ಕರೆಂಟ್ ಈಸ್ ಪಾಸ್ಡ್ ಬಿಟ್ವೀನ್ ವರ್ಕಿಂಗ್ ಎಲೆಕ್ಟ್ರೋಡ್ ಆ್ಯಂಡ್ ಆಕ್ಸಿಲರಿ ಎಲೆಕ್ಟ್ರೋಡ್ ಆ್ಯಂಡ್ ವೋಲ್ಟೇಜ್ ಈಸ್ ಮೀನ್ಸ್ ಅಪ್ಲೈಡ್ ಬಿಟ್ವೀನ್ ವರ್ಕಿಂಗ್ ಎಲೆಕ್ಟ್ರೋಡ್ ಆ್ಯಂಡ್ ರೆಫರೆನ್ಸ್ ಎಲೆಕ್ಟ್ರೋಡ್. ನೋಡಿರಿ, ಇದು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ, ಬಟ್ ವಿ ಕ್ಯಾನ್ ಕನ್ಸಿಡರ್ ದಿಸ್ ಒನ್, ರೈಟ್. ಸೊ ಲೆಟ್ ಅಸ್ ಕನ್ಸಿಡರ್ ವರ್ಕಿಂಗ್ ಎಲೆಕ್ಟ್ರೋಡ್ ಅಂತಂದು, ರೈಟ್. ವರ್ಕಿಂಗ್ ಎಲೆಕ್ಟ್ರೋಡು ಚೇಂಜ್ ಆಯ್ತಾ ಅಂತ ಅಂದ್ಕೊಳ್ರಿ. ಅವಾಗ ಟೈಪ್ ಆಫ್ ವೋಲ್ಟಾಮೆಟ್ರಿನೂ ಸಹಿತ ಚೇಂಜ್ ಆಗುತ್ತೆ. ಸೊ ಲೆಟ್ ಅಸ್ ಕನ್ಸಿಡರ್ ದ್ಯಾಟ್ ಒನ್. ಸೊ ಫಸ್ಟ್ನೇದು ಯಾವುದು ಅಂದ್ರೆ ಡ್ರಾಪಿಂಗ್ ಮರ್ಕ್ಯೂರಿ ಎಲೆಕ್ಟ್ರೋಡ್ ಅಂತಂದು. ಈ ಡ್ರಾಪಿಂಗ್ ಮರ್ಕ್ಯೂರಿ ಎಲೆಕ್ಟ್ರೋಡ್ನ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ಪೊಲಾರೋಗ್ರಾಫಿ ಒಳಗಡೆ ಯೂಸ್ ಮಾಡ್ತೀವಿ ರೀ. ನೆಕ್ಸ್ಟು ಪ್ಲಾಟಿನಮ್ ಎಲೆಕ್ಟ್ರೋಡ್ನ ಯೂಸ್ ಮಾಡ್ತೀವಿ ಇನ್ ದ ಕೇಸ್ ಆಫ್ ಸೈಕ್ಲಿಕ್ ವೋಲ್ಟಾಮೆಟ್ರಿ ಅಂತಂದು. ಅದೇ ಟೈಪ್ ಗ್ಲಾಸಿ ಕಾರ್ಬನ್ ಆಸ್ ಎ ಎಲೆಕ್ಟ್ರೋಡ್ ಇನ್ ಲೀನಿಯರ್ ಸ್ವೀಪ್ ಎಲೆಕ್ಟ್ರೋಡ್ ಮೀನ್ಸ್ ವೋಲ್ಟಾಮೆಟ್ರಿ ಅಂತಂದು. ನೋಡಿರಿ, ಈಗ ನಾವು ಒಂದೊಂದೇ ಟೈಪ್ಗಳನ್ನು ನಾವೀಗ ಅಂಡರ್ಸ್ಟ್ಯಾಂಡ್ ಮಾಡ್ತಾ ಹೋದ್ರಾಯಿತು. ನೋಡಿರಿ, ಫಸ್ಟಿಗೆ ಸೈಕ್ಲಿಕ್ ವೋಲ್ಟಾಮೆಟ್ರಿ ಅಂತಂದು. ನೋಡಿರಿ, ನೀವು ಇಲ್ಲಿವರೆಗೆ
3 ಎಲೆಕ್ಟ್ರೋಡ್ನ ಯಾಕೆ ಯೂಸ್ ಮಾಡ್ತೀವಿ ಅನ್ನೋದು ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿರ್ಬೋದು. ಯಾಕಂದ್ರೆ V = I × R ಅಂತಂದರೆ ವೋಲ್ಟೇಜ್ ಮತ್ತು ಕರೆಂಟ್ ಒಂದಕ್ಕೊಂದು ರಿಲೇಷನ್ ಇರುತ್ತೆ ಅದರಲ್ಲಿ. ಈಗ ನಾವು ವೋಲ್ಟೇಜ್ ವೇರಿಯೇಷನ್ ಮಾಡೋಕ್ಕೆ ಹೋದೆ ಅಂದರೆ ಕರೆಂಟು ಸಹಿತ ವೇರಿಯೇಷನ್ ಆಗುತ್ತೆ, ಕರೆಂಟ್ ವೇರಿಯೇಷನ್ ಮಾಡೋದಕ್ಕೆ ಹೋದೆ ಅಂದರೆ ವೋಲ್ಟೇಜು ಸಹಿತ ವೇರಿಯೇಷನ್ ಆಗುತ್ತೆ. ಬಟ್ ನಾನು ಸಪ್ರೇಟಾಗಿ ಕರೆಂಟ್ನ ವೇರಿಯೇಷನ್ ಮಾಡಬೇಕು, ಸಪ್ರೇಟಾಗಿ ಎಲೆಕ್ಟ್ರಿಸಿಟಿನ ಅಂದರೆ ಪೊಟೆನ್ಷಿಯಲ್ನ ವೇರಿಯೇಷನ್ ಮಾಡಬೇಕಂದ್ರೆ ಆಗೋದಿಲ್ಲ. ಅಂದರೆ ವೋಲ್ಟೇಜ್ ಮತ್ತು ಕರೆಂಟ್ ವೇರಿಯೇಷನ್ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ನಾವು ಏನು ಮಾಡ್ತೀವಿ ಅಂದ್ರೆ 3 ಎಲೆಕ್ಟ್ರೋಡ್ ಸಿಸ್ಟಮ್ನ ಯೂಸ್ ಮಾಡ್ತೀವಿ. ಯಾವುದು ವರ್ಕಿಂಗ್ ಎಲೆಕ್ಟ್ರೋಡ್ ಇರ್ತೈತಲ್ಲ ಅದ್ರ ಬೇಸಿಸ್ ಮೇಲೆ ಕಡೆ ಇಲ್ಲಿ ವೇರಿಯೇಷನ್ ಆಗ್ತಾ ಹೋಗುತ್ತೆ. ನೋಡಿರಿ, ಸೈಕ್ಲಿಕ್ ವೋಲ್ಟಾಮೆಟ್ರಿ ಒಳಗಡೆ ಯಾವುದು ವರ್ಕಿಂಗ್ ಎಲೆಕ್ಟ್ರೋಡ್ ಯೂಸ್ ಮಾಡ್ತಿದ್ವಿ ನಾವು? ಪ್ಲಾಟಿನಮ್, ರೈಟ್. ಸೊ ಪ್ಲಾಟಿನಮ್ ಎಲೆಕ್ಟ್ರೋಡ್ನ ಯೂಸ್ ಮಾಡ್ತೀವಿ. ಸೊ ಪೊಲಾರೋಗ್ರಫಿ ಒಳಗಡೆ ಡ್ರಾಪಿಂಗ್ ಮರ್ಕ್ಯೂರಿ ಎಲೆಕ್ಟ್ರೋಡ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಲೀನಿಯರ್ ಸ್ವೀಪ್ ಮೀನ್ಸ್ ವೋಲ್ಟಾಮೆಟ್ರಿ ಒಳಗಡೆ ಸೊ ಗ್ಲಾಸಿ ಕಾರ್ಬನ್ ಎಲೆಕ್ಟ್ರೋಡ್ನ ಯೂಸ್ ಮಾಡ್ತೀವಿ, ರೈಟ್. ಲೆಟ್ಸ್ ಕನ್ಸಿಡರ್ ದಿಸ್ ಒನ್. ಸೊ ದಟ್ ಈಸ್ cyclic voltammetry. Cyclic voltammetry. So let us consider this one. Notice it is used to study mechanism and rate of oxidation and reduction processes. Notice mainly idradu ಏನು uses ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದೀವಿ. The current at a working electrode is plotted versus the applied voltage to give cyclic ವೋಲ್ಟೋಗ್ರಾಮ್ ಅಂತಂದ್ರೆ, ರೈಟ್. ಸೈಕ್ಲಿಕ್ ವೋಲ್ಟೋಗ್ರಾಮ್ ಅಂತಂದ್ರೆ ನೋಡಿರಿ, ನಾನು ಇಲ್ಲಿ ಏನು ಮಾಡ್ತಾ ಇದ್ದೀವಿ ಅಂದ್ರೆ ಸೊ ವಿ ಆಲ್ರೆಡಿ ನೋ ದ್ಯಾಟ್ ಸೊ 3 ಎಲೆಕ್ಟ್ರೋಡ್ಸ್, ರೈಟ್. ಒಂದು ಆಕ್ಸಿಲರಿ ಎಲೆಕ್ಟ್ರೋಡ್, ಸೊ ರೆಫರೆನ್ಸ್ ಎಲೆಕ್ಟ್ರೋಡ್, ನೆಕ್ಸ್ಟ್ ವರ್ಕಿಂಗ್ ಎಲೆಕ್ಟ್ರೋಡ್, ರೈಟ್. ವರ್ಕಿಂಗ್ ಎಲೆಕ್ಟ್ರೋಡ್. ವರ್ಕಿಂಗ್ ಎಲೆಕ್ಟ್ರೋಡ್ ಅಂತಂದು ಸೊ ಯು ಕ್ಯಾನ್ ಸಿ ದಿಸ್ ಒನ್. ನೋಡಿರಿ, ನಾನು ಅವಾಗಲೇ ಹೇಳ್ದಂಗೆ 3 ಎಲೆಕ್ಟ್ರೋಡ್ಸ್ಗಳು ಇರ್ತವೆ, ಹೌದಿಲ್ಲ ರೀ? 3 ಎಲೆಕ್ಟ್ರೋಡ್ಸ್ಗಳು ಇರ್ತವೆ. ಒಂದು ಆಕ್ಸಿಲರಿ ಎಲೆಕ್ಟ್ರೋಡ್ ಮೀನ್ಸ್ ರೆಫರೆನ್ಸ್ ಎಲೆಕ್ಟ್ರೋಡ್, ವರ್ಕಿಂಗ್ ಎಲೆಕ್ಟ್ರೋಡ್ ಅಂತಂದೆ. ನೋಡಿರಿ, ಮೋಸ್ಟ್ ಆಫ್ ದ ಟೈಮ್ಸ್ ರೆಫರೆನ್ಸ್ ಎಲೆಕ್ಟ್ರೋಡ್ನ ನಾವು ಯಾವ್ದು ತೊಗೋತೀವಿ ಅಂದ್ರೆ ಸ್ಯಾಚುರೇಟೆಡ್ ಕ್ಯಾಲಮಲ್ ಎಲೆಕ್ಟ್ರೋಡ್ನ ತೊಗೋತೀವಿ ರೀ. ವರ್ಕಿಂಗ್ ಎಲೆಕ್ಟ್ರೋಡ್ ಮತ್ತು ಈ ಸ್ಯಾಚುರೇಟೆಡ್ ಕ್ಯಾಲಮಲ್ ಎಲೆಕ್ಟ್ರೋಡ್ ಮಧ್ಯದಲ್ಲಿ ಒಂದು ಪೊಟೆನ್ಷಿಯಲ್ನ ನಾವು ಮೇಂಟೈನ್ ಮಾಡ್ತೀವಿ. ಈ ಆಕ್ಸಿಲರಿ ಎಲೆಕ್ಟ್ರೋಡ್ ಮತ್ತು ಈ ವರ್ಕಿಂಗ್ ಎಲೆಕ್ಟ್ರೋಡ್ ಮಧ್ಯದಲ್ಲಿ ಕರೆಂಟ್ನ ಮೆಜರ್ಮೆಂಟ್ ಮಾಡ್ತೀವಿ, ಹೌದಿಲ್ಲ ರೀ? ಸೊ ಕರೆಂಟ್ನ ನಾವು ಮೆಜರ್ಮೆಂಟ್ ಮಾಡ್ತೀವಿ. ಈಗ ಇಲ್ಲೇನಾಗುತ್ತೆ ಅಂದ್ರೆ ಪೊಟೆನ್ಷಿಯಲ್ ವರ್ಸಸ್ ಕರೆಂಟ್ನ ಗ್ರಾಫ್ ಹಾಕ್ತಾಯಿದ್ದೀವಿ ರೀ. ಅದು ಹೆಂಗೆ ಅಂದ್ರೆ ಸೊ ಪೊಟೆನ್ಷಿಯಲ್ಸ್ ಕ್ಯಾನ್ ರನ್ ಫ್ರಮ್ ಸ್ಟಾರ್ಟಿಂಗ್ ಪೊಟೆನ್ಷಿಯಲ್ ಟು ದ ಎಂಡ್ ಪೊಟೆನ್ಷಿಯಲ್. ಸೊ ಈಗ ಸ್ಟಾರ್ಟಿಂಗ್ ಪೊಟೆನ್ಷಿಯಲ್ ಅಂತ ಹಿಡ್ಕೊಂಡು, ಈಗ ಸ್ಟಾರ್ಟಿಂಗ್ ಪೊಟೆನ್ಷಿಯಲ್ ಸೊ ಈಗ 0.1 ಆಂಪೇರ್ ಇದೆ ಅಂತ ಅಂದ್ಕೊಳ್ರಿ, 0.1 ವೋಲ್ಟೇಜ್ ಇದೆ ಅಂತ ಅಂದ್ಕೊಳ್ರಿ. 0.1 ಟು ಲೈಕ್ 2 ವೋಲ್ಟ್ಸ್. ಅವಾಗ ಅಲ್ಲಿ ಏನಾಗುತ್ತೆ ಅಂದರೆ ಕರೆಂಟ್ ವೇರಿಯೇಷನ್ ಆಗ್ತಾ ಹೋಗುತ್ತೆ ರೀ. ಎಕ್ಸಾಂಪಲ್ ಮೇಲ್ಗಡೆ ಹೋಗುತ್ತೆ ಮತ್ತು ಕೆಳಗಡೆ ಬರುತ್ತೆ ರೀ. ಸೊ ಈಗ ಇಷ್ಟು ಬಂದಾಗಿದ್ದ ಮೇಲ್ಗಡೆ ನಾವೇನು ಮಾಡ್ತೀವಿ ಅಂದ್ರೆ ಮತ್ತೆ ರಿವರ್ಸ್ ರನ್ ಮಾಡ್ತೀವಿ ರೀ. 2 ವೋಲ್ಟೇಜ್ ಅಂತ ಮತ್ತೆ ಮೀನ್ಸ್ 0.1ವರೆಗೆ ಮತ್ತೆ ವಾಪಸ್ ಬರ್ತೀವಿ ರೀ. ಬಂದಾಗ ನಮಗೆ ಈ ಥರದೊಂದು ಗ್ರಾಫ್ ಬರುತ್ತೆ, ರೈಟ್. ಅಂದರೆ ಇಲ್ಲಿ ಒಂದು ಸೈಕಲ್ ಕಂಪ್ಲೀಟ್ ಆಗಿ ಮತ್ತೆ ಬರ್ತಾ ಇದೆ ರೀ. ಸೊ ಫಾರ್ ದಟ್ ರೀಸನ್ ಇಟ್ ಇಸ್ ಕಾಲ್ಡ್ ಎಸ್ ಎ ಸೈಕ್ಲಿಕ್ ವೋಲ್ಟಾಮೆಟ್ರಿ. ಇನ್ ಸಿ ವಿ ದ ಪೊಟೆನ್ಷಿಯಲ್ಸ್ ಕ್ಯಾನ್ ರನ್ ಫ್ರಮ್ ದಿ ಸ್ಟಾರ್ಟಿಂಗ್ ಪೊಟೆನ್ಷಿಯಲ್ ಟು ದ ಎಂಡ್ ಪೊಟೆನ್ಷಿಯಲ್, ದೆನ್ ರಿವರ್ಸ್ ಫ್ರಮ್ ಎಂಡ್ ಪೊಟೆನ್ಷಿಯಲ್ ಬ್ಯಾಕ್ ಟು ಸ್ಟಾರ್ಟಿಂಗ್ ಪೊಟೆನ್ಷಿಯಲ್. ಈಗ ನಾನು ಕರೆಂಟ್ ವರ್ಸಸ್ ವೋಲ್ಟೇಜ್ ಗ್ರಾಫ್ ಹಾಕೋದ್ರ ಬದಲಿಗೆ ಪೊಟೆನ್ಷಿಯಲ್ ವರ್ಸಸ್ ದ ಟೈಮ್ ಗ್ರಾಫ್ ಹಾಕಿದೆ ಅಂತ ಅಂದ್ಕೊಳ್ರಿ. ಅವಾಗ ಏನಾಗುತ್ತೆ ಹೇಳ್ರಿ ಅದು? ಸೊ ಈಗ ನೋಡ್ರಿ, ಈಗ ಮೀನ್ಸ್ ಲೈಕ್ ಇಲ್ಲಿ ನೋಡ್ರಿ, ಇಲ್ಲಿ ಪಾಯಿಂಟ್ ನೋಡ್ರಿ, ಇಲ್ಲಿ 0.8 ಇದೆ ರೀ. 0.8 ಅಂತ ಮೀನ್ಸ್ 0ಕ್ಕೆ ಹೋಗಿದೆ ರೀ, 0 ಅಂತ -2. ಸೊ ಆಮೇಲೆ ಮತ್ತೆ ಅಂದರೆ ಇಲ್ಲಿ ಈಗ ನಾ ಇದನ್ನ 0.8 ಅಂತ -2ಗೆ ಹೋಗಿದೆ ರೀ, ಮತ್ತು -2 ಅಂತ ಮತ್ತು 0.8ಗೆ ಬಂದಿದೆ. ಸೊ ಲೆಟ್ ಅಸ್ ಕನ್ಸಿಡರ್ ದಿ ಅದರ್ ವೋಲ್ಟಾಮೆಟ್ರಿ, ದಟ್ ಇಸ್ ನಥಿಂಗ್ ಬಟ್ ಪೊಲಾರೋಗ್ರಫಿ ಬಗ್ಗೆ ಈಗ ನಾವು ಸ್ಟಡಿ ಮಾಡಿದ್ರೆ ಆಯಿತು. ವರ್ಕಿಂಗ್ ಎಲೆಕ್ಟ್ರೋಡ್ ಈಸ್ ಡ್ರಾಪಿಂಗ್ ಮರ್ಕ್ಯೂರಿ ಎಲೆಕ್ಟ್ರೋಡ್ ಅಂತಂದು. ಡ್ರಾಪಿಂಗ್ ಮರ್ಕ್ಯೂರಿ ಎಲೆಕ್ಟ್ರೋಡ್ನ ಯೂಸ್ ಮಾಡ್ತೀವಿ. ಕರೆಂಟ್ ಫ್ಲೋಸ್ ಥ್ರೂ ದ ಡ್ರಾಪಿಂಗ್ ಮರ್ಕ್ಯೂರಿ ಎಲೆಕ್ಟ್ರೋಡ್ ಆಸ್ ಅ ಫಂಕ್ಷನ್ ಆಫ್ ಅಪ್ಲೈಡ್ ಪೊಟೆನ್ಷಿಯಲ್. ಸೊ ಇಫ್ ಆನ್ ಎಲೆಕ್ಟ್ರೋಆಕ್ಟಿವ್ species capable of undergoing redox reaction at the dropping mercury electrode, so S-shape current potential trace is usually observed ಅಂತಂದ್ರೆ ನೋಡ್ರಿ, ಈ ಥರದ್ದು ಒಂದು ನಮಗೆ ಗ್ರಾಫ್ ಸಿಗುತ್ತೆ ನನಗೆ. ಈಗ ಎಲೆಕ್ಟ್ರೋಅನಲೈಟಿಕ್ ಅಂದರೆ ಎಲೆಕ್ಟ್ರೋ ಆ್ಯಕ್ಟಿವ್ ಸಬ್ಸ್ಟೆನ್ಸ್ ಏನರ ಇತ್ತು ಅಂತ ಅಂದ್ಕೊಳ್ರಿ, ನಾವು ಅಪ್ಲೈಡ್ ಪೊಟೆನ್ಷಿಯಲ್ ವೇರಿಯೇಷನ್ ಮಾಡ್ತಾ ಹೋದ್ವಿ ಅಂದ್ರೆ ಆ ಕರೆಂಟ್ ಏನಿರ್ತೈತೆ ನೋಡ್ರಿ ಅದು.
ಸೊ ಅದೇನಾಗುತ್ತೆ ಅಂದ್ರೆ ಮೊದಲಿಗೆ ಕಡಿಮೆ ಇರ್ತೈತೆ ರೀ, ಆಮೇಲೆ ಜಾಸ್ತಿ ಆಗ್ತಾ ಹೋಗುತ್ತಾ, ಆಮೇಲೆ ಮತ್ತೆ ಕಾನ್ಸ್ಟೆಂಟ್ ಉಳಿತೈತೆ ರೀ ಅದು. ಸೊ ಇದ್ರ ಅರ್ಥ ಏನಂದ್ರೆ ಸೊ ದಟ್ ಸಬ್ಸ್ಟೆನ್ಸ್ ಈಸ್ ಎಲೆಕ್ಟ್ರೋ ಆ್ಯಕ್ಟಿವ್ ಅಂತಂದು. ನೆಕ್ಸ್ಟ್ ಇಲ್ಲಿ ID ಅಂತ ಇರುತ್ತೆ ರೀ ಇದು, ರೈಟ್. ಸೊ ದಿಸ್ ಒನ್ ಈಸ್ ಆಲ್ಸೋ ಇಂಪಾರ್ಟೆಂಟ್, ಕರೆಂಟ್. ಸೊ ಲೆಟ್ ಅಸ್ ಕನ್ಸಿಡರ್ ದಿ ನೆಕ್ಸ್ಟ್ ಟೈಪ್. ಸೊ ದಟ್ ಈಸ್ ಅ ಸ್ಟ್ರಿಪ್ಪಿಂಗ್ ವೋಲ್ಟಾಮೆಟ್ರಿ ಅಂತಂದು, ಸ್ಟ್ರಿಪ್ಪಿಂಗ್ ವೋಲ್ಟಾಮೆಟ್ರಿ. ಸೊ ಲೆಟ್ ಅಸ್ ಕನ್ಸಿಡರ್ ದಿಸ್ ಪ್ರೊಸೆಸ್, ಸ್ಟ್ರಿಪ್ಪಿಂಗ್ ವೋಲ್ಟಾಮೆಟ್ರಿ ಅಂತಂದು. ನೋಡ್ರಿ ಸ್ಟ್ರಿಪ್ಪಿಂಗ್ ಅಂದರೆ ಏನು ಅಂತಂದೆ, ಈಗ ನಮ್ಮ ಮೈ ಮೇಲ್ಗಡೆ ಸೊ ಬಟ್ಟೆ ಇದೆ ಅಂತ ಅಂದ್ಕೊಳ್ರಿ, ಆ ಬಟ್ಟೆನ ಸೊ ಬಿಚ್ಚಿ ಒಗೆದ್ವಿ ಅಂತ ಅಂದ್ಕೊಳ್ರಿ, ಅದಕ್ಕೆ ನಾವು ಸ್ಟ್ರಿಪ್ಪಿಂಗ್ ಅಂತ ಕರಿಬೋದು ರೀ. ನೋಡ್ರಿ ಇಲ್ಲಿ ಹಾಗೆ ಈಗ ನನ್ನ ಹತ್ರ ಒಂದು ಸಬ್ಸ್ಟೆನ್ಸ್ ಇದೆ ಅಂತ ಅಂದ್ಕೊಳ್ರಿ, ಈ ಸಬ್ಸ್ಟೆನ್ಸ್ ಇದೆ ಅಂತ ಅಂದ್ಕೊಳ್ರಿ, ಈ ಸಬ್ಸ್ಟೆನ್ಸ್ ಒಳಗಡೆ ಬೇರೆ ಬೇರೆ ಮೆಟಲ್ಸ್ಗಳು ಇರ್ತವೆ ರೀ. ಎಕ್ಸಾಂಪಲ್ ಕ್ಯಾಡ್ಮಿಯಮ್, Hg, Pb ಅಂತಂದು. ಈಗ ನಾನು ಇಲ್ಲೇನು ಕ್ಯಾಡ್ಮಿಯಮ್ ಇದೆ ಅಲ್ಲ, ಆ ಕ್ಯಾಡ್ಮಿಯಮ್ ಈ ಅಂದರೆ ಈ ಒಂದು ಶಾಂಪಲ್ನಲ್ಲಿ ಬೇಕಾಗಿಲ್ಲ ನನಗೆ. ಅದು ಬೇಕಾಗಿಲ್ಲ ಅಂದ್ರೆ ನಾವೇನು ಮಾಡ್ಬೇಕು ಹೇಳ್ರಿ, ಇದನ್ನು ನಾನು ಒಂದು ಎಲೆಕ್ಟ್ರೋಡಾಗಿ ಯೂಸ್ ಮಾಡ್ಕೋಬೇಕು. ಇದನ್ನ ನಾನು ಒಂದು ಎಲೆಕ್ಟ್ರೋಡಾಗಿ ಯೂಸ್ ಮಾಡಬೇಕು. ನನ್ನ ಎಲೆಕ್ಟ್ರೋಲಿಸಿಸ್ ಪ್ರೊಸೆಸ್ನ ಇಲ್ಲಿ ಕಂಡಕ್ಟ್ ಮಾಡಬೇಕು ನಾನಿಲ್ಲಿ. ಅಂದರೆ ನಾವು ಒಂದು ಪರ್ಟಿಕ್ಯುಲರ್ ಪೊಟೆನ್ಷಿಯಲ್ನ ನಾನು ಕೊಟ್ಟೆ ಅಂತ ಅಂದ್ಕೊಳ್ರಿ, ಇಲ್ಲಿರುವಂಥ ಕ್ಯಾಡ್ಮಿಯಮ್ ಹೋಗಿಬಿಟ್ಟು ಇದ್ರ ಮೇಲ್ಗಡೆ ಹೋಗಿ ಡೆಪಾಸಿಟ್ ಆಗುತ್ತೆ. ನೋಡಿರಿ ಈ ಪ್ರೊಸೆಸ್ಗೆ ನಾವೇನಂತ ಕರಿತೀವಿ ಅಂದರೆ ಸ್ಟ್ರಿಪ್ಪಿಂಗ್ ಅಂತ ಕರಿತೀವಿ. ನೋಡ್ರಿ ಇನ್ ದಿಸ್ ಮೆಥಡ್ ಈಸ್ ಯೂಸ್ ಟು ಡಿಟರ್ಮೈನ್ ಕಾನ್ಸಂಟ್ರೇಷನ್ ಆಫ್ ಟ್ರೇಸ್ ಮೆಟಲ್ಸ್ ಲೈಕ್ ಕ್ಯಾಡ್ಮಿಯಮ್, ಮರ್ಕ್ಯೂರಿ, ಲೆಡ್, ಜಿಂಕ್ ಈ ಥರ. ಇಟ್ ಹ್ಯಾಸ್ 2 steps. ಸೊ ಅನ್ಲೈಟ್ ಈಸ್ electrolytically deposited on the surface of an microelectrode from stirred solution. ಈ ಸೊಲ್ಯೂಷನ್ ಇಂತ್ರ ಇದ್ರ ಮೇಲ್ಗಡೆ ಡೆಪಾಸಿಟ್ ಆಗೋ ಹಂಗೆ ಮಾಡ್ತೀವಿ. ಸೊ ದಿಸ್ ಸ್ಟೆಪ್ ಈಸ್ ಕಾಲ್ಡ್ ಅಸ್ ಸ್ಟ್ರಿಪ್ಪಿಂಗ್ ಸ್ಟೆಪ್. ಇದಕ್ಕೆ ನಾವು ಸ್ಟ್ರಿಪ್ಪಿಂಗ್ ಸ್ಟೆಪ್ ಅಂತ ಕರಿತೀವಿ. ಸೊ ರಿವರ್ಸ್ ಆಫ್ ಎಲೆಕ್ಟ್ರೋಲಿಸಿಸ್ ಈಸ್ ಡನ್ ಆನ್ ದಿ in which the deposited unlet is removed from the electrode, right? So each species is strip at a particular potential ಅಂತಂದರೆ ನಾನು ಪರ್ಟಿಕ್ಯುಲರ್ ಪೊಟೆನ್ಷಿಯಲ್ ಕೊಟ್ಟರಷ್ಟೇ ಅದು ಆ ಕಡೆ ಮುಂದೆ ಹೋಗುತ್ತೆ. ಅಲ್ಲಿ ಬಂತ ಅಂತ ಅಂದ್ಕೊಳ್ರಿ, ಈ ಸೊಲ್ಯೂಷನ್ ತೆಗಿತೀವಿ, ಈ ಎಲೆಕ್ಟ್ರೋಡ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಮತ್ತೊಂದು ಪ್ರೊಸೆಸ್ನ ಕಂಡಕ್ಟ್ ಮಾಡ್ತೀವಿ ರೀ. ಮತ್ತೊಂದು ಪ್ರೊಸೆಸ್ನ ಕಂಡಕ್ಟ್ ಮಾಡಿದ್ವಿ ಅಂತ ಅಂದ್ಕೊಳ್ರಿ, ಇಲ್ಲಿ ಎಷ್ಟು ಸಬ್ಸ್ಟೆನ್ಸ್ ಬಂದು ಡೆಪಾಸಿಟ್ ಆಗಿತ್ತು ಅನ್ನೋದು ನಮಗೆ ಗೊತ್ತಾಗುತ್ತೆ. ನೆಕ್ಸ್ಟು 3 types ಆಫ್ ಸ್ಟ್ರಿಪ್ಪಿಂಗ್ ಮೆಥಡ್ಸ್ ಅಂತಂದೆ, ರೈಟ್. ಸೊ ಆ್ಯನೋಡಿಕ್ ಸ್ಟ್ರಿಪ್ಪಿಂಗ್ ಮೆಥಡ್, ಕ್ಯಾಥೋಡಿಕ್ ಸ್ಟ್ರಿಪ್ಪಿಂಗ್ ಮೆಥಡ್, ಅಡ್ಸಾರ್ಬಿಕ್ ಸ್ಟ್ರಿಪ್ಪಿಂಗ್ ಮೆಥಡ್ ಅಂತಂದು 3 ಟೈಪ್ ಸ್ಟ್ರಿಪ್ಪಿಂಗ್ ಮೆಥಡ್ಸ್ಗಳು ಇರ್ತವೆ, ರೈಟ್. ಸೊ ದಿಸ್ ಈಸ್ ಆಲ್ ಅಬೌಟ್ ವೋಲ್ಟಾಮೆಟ್ರಿ.